ಒನ್ ಮಾರ್ಕ್ಸ್ ಆದ್ರೆ 6 ಕ್ವೆಶ್ಚನ್ಗೆ 6 ಅಂಕ ಹಾಕ್ತೀವಿ. 6 5 30. You 5 is to do 15 sir. 100 marks ಅಂತ ಹೇಳ. 1 marks ಅಂದ್ರೆ 4 marks ಅಂದ್ರೆ 1 marks ಇಂದ 4 marks ಇಂದ ಮತ್ತೆ ಕ್ವೆಶ್ಚನ್ ಜಾಸ್ತಿ ಆಗ್ತದೆ. ಸ್ಪ್ರೆಡ್ ಪರ್ಸೆಂಟೇಜ್ ಡಿವೈಡ್ ಮಾಡ್ತೀವಿ. 20 ಮಾರ್ಕ್ಸ್ 100% ಅಂದ್ರೆ 20 ಮಾರ್ಕ್ಸ್ ತಗೊಂಡ್ ನಮ್ಗೆ 100% ಬರ್ತದೆ. ಹಂಗಂದ್ರೆ ಇಲ್ಲಿ ಒಂದು ಕ್ವಶನ್ ಇಲ್ಲಿ ನಾವು 14 ಕ್ವಶನ್ ತಗೊಂಡ್ವಂದ್ರೆ ಇಲ್ಲಿ 20 ಮಾರ್ಕ್ಸ್ ಅದಾವ 100% ಡಿವೈಡ್ ಮಾಡಿದಾಗ 1 ಮಾರ್ಕ್ಸ್ಗೆ 5% ಅಂತ ಬರ್ತದೆ. 1 ಮಾರ್ಕ್ಸ್ಗೆ 5%. ಇಲ್ಲಿ 1 ಮಾರ್ಕ್ಸ್ 6 ಅದಾವ ಅಂದ್ರೆ 5 × 6 ಅಂದ್ರೆ ಎಷ್ಟು ಐತಲ್ಲಿ 30%. ಹೆಂಗ್ ತಗೋಬೇಕು ನೀ ಹೇಳಕಲ್ಲ ನಾನು ತಗೋ ಅಂತ ಹೇಳೋದು. ನಂಬರ್ ಆಫ್ ಕ್ವಶನ್ಸ್ 2 ಅಂದ್ರೆ ಇಲ್ಲಿ 5 ಮಾರ್ಕ್ಸ್ ಆಗಿದಾವ. ನಾವು ಹೆಂಗ್ ಡಿವೈಡ್ ಮಾಡ್ಕೊಂಡೇವ ಅಂದ್ರೆ ಇಲ್ಲಿ 1 ಮಾರ್ಕ್ಸ್ 1 ತಗೊಂಡೇವಿ. ನೆಕ್ಸ್ಟ್ 4 ಮಾರ್ಕ್ಸ್ 1 ತಗೊಂಡೇವಿ. 4 × 1 ಮಾರ್ಕ್ಸ್ ಅಂದ್ರೆ ಎಷ್ಟಲ್ಲಿ 5 ಮಾರ್ಕ್ಸ್. 5 × 5 ಅಂದ್ರೆ ಎಷ್ಟಲ್ಲಿ 25. ಅದ ಗೊತ್ತಾಗಲ್ಲ ನಮಗೆ ಅದನ್ನ ಹೇಳಿ. ಅದ ಗೊತ್ತು. 1 ಮಾರ್ಕ್ಸ್ 1 4 ಮಾರ್ಕ್ಸ್ ಎಷ್ಟ 1 ಕ್ವಶನ್. ಟೋಟಲ್ 8 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ಆಯ್ತು. 1 ಮಾರ್ಕ್ಸ್ ಅಂದ್ರ ಎಷ್ಟು ಪ್ರತಿಶತ ಐತಲ್ಲ ನಮ್ಗ 5%. ಅದೇ ರೀತಿ ಎಷ್ಟಿಲ್ಲ 5 ಮಾರ್ಕ್ಸ್ ಅಂದ್ರ ಏನ್ ಮಾಡ್ತಾರಲ್ಲಿ 1 ಮಾರ್ಕ್ 5 ಮಾರ್ಕ್ಸ್ ಅಂದ್ರ 5 × ಪರ್ಸೆಂಟೇಜ್ ಎಷ್ಟೈತಲ್ಲಿ 5% ಅಂದ್ರೆ ಎಷ್ಟೈತಲ್ಲಿ 25%. ಇವತ್ತು ನೋಡಿ ಮಕ್ಕಳು ಹೇಳಿ ಹೇಳ ಹೆಂಗಂತ ಹೇಳ. Divided by total number of marks into 100. ಸೈನ್ಸ್ ಆಗಿ ಗೊತ್ತಾಗುತ್ತೆ, ಆರ್ಟ್ಸ್ ಆಗಿ ಗೊತ್ತಾಗುತ್ತೆ. Total number of marks into 100 ಮಾಡ್ರಿ. ಈಗ ನಾಲೆಜ್ ದೊಳಗೆ ನೋಡಿ ಫಸ್ಟ್ ಒನ್ ದೊಳಗೆ ಎಷ್ಟು ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಇದಾವು 6 ಇದಾವು. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಟೋಟಲ್ ಎಷ್ಟು ಬರಬೇಕು ಅಂತ ಹೇಳಿದರು 20 ಇಂಟು ಎಷ್ಟು ಐತಿ 100. ಆಡ್ತವ್ರಿ ಇವು ಬರ್ತಾವಲ್ಲ ಟೇಬಲ್ಸ್ 0 ಕ್ಯಾನ್ಸಲ್ ಮಾಡಿ ಇದೊಂದ ಕ್ಯಾನ್ಸಲ್ ಆಯ್ತು ಹೌದಾ. 2 ಟೇಬಲ್ ದೊಡ್ಡ 10 ಐತ್ಲಾ 2 1 2 5 6 5 ಬಂತು 30%. ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಕ್ವಶನ್ಸ್ ಇದಾವು ಮಾರ್ಕ್ಸ್ ಎಷ್ಟು ಇದಾವು 3 ಕ್ವಶನ್ಸ್. ಇದು ಯಾವ್ದ ನಾಲೆಜ್ ದ. ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಎಷ್ಟು ಇದಾವು 6 ಮಾರ್ಕ್ಸ್ ಇದಾವು. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಇದಾವು 20 ಇಂಟು ಏನ್ ಮಾಡೋದು 100. ಇದು ಸೇಮ್ ಹೌದಾ. 2 1 2 5 6 5 30%. ನೆಕ್ಸ್ಟ್ ಅಪ್ಲಿಕೇಶನ್ ದೊಳಗ ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಇದಾವು 5. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ 20 ಇಂಟು ಎಷ್ಟು ಮಾಡುದಾ 100 ಮಾಡುದು. ಪರ್ಸೆಂಟೇಜ್ 100 ಮಾಡುವಾಗ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಏನ್ ಮಾಡಬೇಕು ಮಲ್ಟಿಪ್ಲೈ ಬೈ 100 ಮಾಡಲೇಬೇಕು. ಸೊ 1 0 1 0 ಕ್ಯಾನ್ಸಲ್ ಆಯ್ತು. 2 1 2 5 10 5 5 25
ಪರ್ಸೆಂಟೇಜ್ ಅಂಡ್ ಲಾಸ್ಟ್ ಒನ್ ಸ್ಕಿಲ್ ದಾಗ ಎಷ್ಟು ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿದಾವು 3 ಮಾರ್ಕ್ಸ್ ಮಾರ್ಕ್ಸ್ 3 divided by 20 into so 10 cancel ಆಯ್ತು 2 1s 2 5s 5 3s 15%. ಈಗ ನೆಕ್ಸ್ಟ್ ಸರ್ ಹೇಳಿದ ಎಲ್ಲಾ ಕಾಲಮ್ ದೊಳಗೂ ಇದು ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಏನ್ ಮಾಡ್ತೀವಿ ನೀವು ಈಸಿಯಾಗಿ ಏನ್ ಮಾಡ್ಬೋದು ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಆರ್ಟ್ಸ್ ಹಂಗ ಹೇಳಿದ್ರೆ ಅವ್ರಿಗೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಎಲ್ಲವೂ ಐದರಲ್ಲಿ ಮಾಡಿದ್ರೆ ಅವ್ರಿಗೆಲ್ಲ ಅಲ್ಲಿ ಬಿ ಹಂಗ ಮಾಡಿರ್ಬೇಕು ನಾವು ಯಾವಲ್ಲಿ ಅಪ್ಲಿಕೇಶನ್ ಹೇಳಿದ್ರೆ ಎರಡು ಕ್ವಶನ್ 5 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಅದ ಅಂತಾನೆ ಅಲ್ಲಿ ಬೆಳೆಯಂಗಿಲ್ಲ ನಮ್ದು ಇದಷ್ಟು ಚಾರ್ಟ್ ಶೋ ಆಗ್ಬೇಕಲ್ಲ ಆ ವರ್ಡ್ ಬರ್ಬೇಕಾ ಪ್ರಶ್ನೆ ಹೇಳೋದು ಇದಕ್ಕಿಂತ ಈಸಿ ಅಂದ್ರ ನಿಮ್ಮ ದಿನನಿತ್ಯ ಜೀವನದಲ್ಲಿ ನಿಮಗ ಏನಾಗ್ಬೇಕು ಸಹಾಯಕ್ಕೆ ಬರ್ತಾವ ಅದು ನಿಮಗ್ ಗೊತ್ತಾಗಂಗಿಲ್ಲ ಆದ್ರೆ ಆ ವರ್ಡ್ ಆ ಸೆಂಟೆನ್ಸ್ ಗೊತ್ತಾಗ ವಿಷಯ ವಸ್ತು ಆಧಾರಿತ ಹಾಗೂ ವಿವಿಧ ಪ್ರಶ್ನೆಗಳ ಆಧಾರಿತ ತಕ್ತೆಯನ್ನು ಒಳಗೊಂಡ ಒಂದು ರೂಪರೇಷೆಯೇ ನೀಲನಕ್ಷೆ. ನೀಲನಕ್ಷೆ ಗೊತ್ತಾಗ್ತದಲ್ಲ 3 ಆಯಾಮಗಳನ್ನು ಒಳಗೊಂಡಂತಹ ಒಂದು ಯೋಜನೆಯೇ ನೀಲನಕ್ಷೆ ಅಂತಾನು ಕೂಡ ಕೇಳ್ತೀವಿ ನಾವು. ನೀವು ಬುಕ್ದಾಗ ಸಿಗ್ತದ ಥಿಯರಿ ಪಾರ್ಟ್ ಓದೋದು ಅದನ್ನ ಓದಿ ಕಲಿಬಹುದು. ನೀಲನಕ್ಷೆ ಅಂತ ಹಾಕ್ತೀರಿ ನೀವು ಸೀರಿಯಲ್ ನಂಬರ್ ಹಾಕಿರಿ ಫಸ್ಟ್ ಬಹಳ ಎಚ್ಚರಿಕೆಯಿಂದ ಮಾಡ್ರಿ ಬಹಳ ಎಚ್ಚರಿಕೆಯಿಂದ ಹಾಕ್ರಿ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಅಂತ ಹಾಕ್ರಿ ಏರೋ ಮಾರ್ಕ್ ಕೊಡ್ರಿ. ನಿಮಗೂ ನಾನು ಹಾಕಿ ತೋರಿಸ್ತೇನೆ ಆಮೇಲೆ ಇದನ್ನ ಈಗ ನೀವು ಬರ್ಕೊಂಡು ಆದ್ಮೇಲೆ ನಾ ಹಾಕ್ತೇನೆ ಮತ್ತೆ ಹೆಂಗ್ ಅನ್ನೋದು. ಆಬ್ಜೆಕ್ಟಿವ್ಸ್ ಹಾಕಿ ಏನ್ ಮಾಡ್ರಿ ಏರೋ ಮಾರ್ಕ್ ತೋರಿಸ್ರಿ. ಹಿಂಗ ಕೆಳಗೆ ಅದ್ರ ತನಕ ಸಬ್ ಯೂನಿಟ್ ಅಂತ ಹಾಕಿರಿ SU ಅಂತ ಹಾಕಿ ಈ ಏರೋ ಮಾರ್ಕ್ ತೋರಿಸ್ರಿ ಕೆಳಗೆ ಏರೋ ಮಾರ್ಕ್ ಹಾಕ್ರಿ. ಒಂದು ಸ್ಕೇಲ್ ಇಡೋದು ಫುಲ್ ನಿಮ್ಗೆ ಒಂದು ಸ್ಕೇಲ್ ಹಿಂಗೆ ಇಟ್ಬಿಡ್ರಿ ಅಡ್ಡಕ್ಕೆ ಹಾಕ್ಬಿಡ್ರಿ. ಯಾರಿಗಾರ ಬೇಕೇನೋ ಚಾರ್ಟ್ ನೋಡಿ ಬರೋದು ಇದಾದ್ರೆ ನಿಮ್ಗೆ ಯಾರಿಗಾರ ಹಿಂದೆ ಬೇಕೇನ ಆ ಕಡೆ ಖಾಸ್ ಐತೇನಿಲ್ಲ ಬೇಕೇನು ಹೋಗ್ರೆ ಹಾಕಿದ್ರೆ ಹಂಗ ಪ್ಲೇನ್ ಪೇಪರ್ ಹಾಕಿದ್ರೆ ನೋ ಪ್ರಾಬ್ಲಮ್. ನೀವು ಎಷ್ಟು ಬೇಕಾದ್ರೆ ತಗೋರಿ. ನಾಲೆಜ್ ಅಂತ ಹಾಕಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಸ್ಕಿಲ್ ಇವು 4 ಉದ್ದೇಶಗಳನ್ನ ಬೆರೀರಿ. 4 ಉದ್ದೇಶಗಳನ್ನು ಬೆರೀರಿ. ಅಲ್ಲಿ ಕೊಟ್ಟೇನ್ ನೋಡ್ರಿ OSAET ಅಂತದೆ. ಹಂಗಂದ್ರೆ ಏನು ಈ ಅಟ್ಟ ಬರೋದು ನಡೀತದ OSAE ಟಿ ಬೇರೆ ಅದ್ರ ನಡೀತಿ. ಈ ಅಟ್ಟ ಹಾಕ್ರಿ ನಿಮಗೆ ಬರೋದು ಕಡಿಮೆ ಮಾಡ್ತೇನೆ ಒಂದು ಸ್ವಲ್ಪ ನಾನು. ಆಬ್ಜೆಕ್ಟಿವ್ ಟೈಪ್, ಶಾರ್ಟ್ ಆನ್ಸರ್ ಟೈಪ್, ಎಸ್ಸೆ ಟೈಪ್. ಕನ್ನಡದಾಗ ಅದು ಬೇಕೇನು ಮತ್ತ ಕನ್ನಡದಾಗ ಬೇಕಾದ್ರೆ ಕನ್ನಡದಾಗ ಹೇಳ್ತೇನೆ. ಇಂಗ್ಲೀಷ್ನಾಗ ಇಲ್ಲ ಸೇಮ್ ಒಂದಿದ ಕಾಲಮ್ ಒಂದಿನ ಹಾಕಿರಂತಂದ್ರೆ ಟೇಬಲ್ ಮುಂದಿನ ಸೇಮ್ ಪೇಸ್ಟ್ ಮಾಡ್ಕೊತ ಹೋಗೋದಂತ. ಮುಂದಿನಕ್ಕೂ ಸೇಮ್ ಇರ್ತದ. ಮುಂದೆ ಅದ್ರ ಮುಂದೆ ಟೋಟಲ್ ನಂಬರ್ ಆಫ್ ಕ್ವಶನ್ ಅಂತ ಟೋಟಲ್ ಕ್ವಶನ್ಸ್ ಅಂತ ಇದೆ ಲಾಸ್ಟ್ ಕಾಲಮ್. ಮುಂದೆ ಅದ್ರ ಮುಂದೆ ಟೋಟಲ್ ಮಾರ್ಕ್ಸ್, ಅದ್ರ ಮುಂದೆ ಪರ್ಸೆಂಟೇಜ್. ನೀವೇನೆಲ್ಲ ಟೇಬಲ್ ಹಾಕಿರಲ್ಲ ಅದೇ ಅದನ್ನ ಹಾಕಿ. ಇದು ಸಬ್ ಯೂನಿಟ್ 1 2 3 ಅಂತ ಇದೆ. ಇದು ಇನ್ನೇನು ಸಬ್ ಯೂನಿಟ್ ಅಂತ ಹಾಕ್ಬೇಕಿಲ್ಲ. ಮತ್ತೆ ಯೂನಿಟ್ ಅಂತ ಬರ್ಕೋಬೇಡ. ನೀವು ಸಬ್ ಯೂನಿಟ್ ಯಾವ್ದು ಹಾಕಿದಿರಲ್ಲ ಅದನ್ನ ಹಾಕೋರಿ. ನಿಮ್ಗೆ ಹಾಕೋರಿ. ನೀವು ಯಾವ ಸಬ್ ಯೂನಿಟ್ ತೊಗೊಂಡಿರಲ್ಲ ಅದನ್ನ ಯೂನಿಟ್ ಹೆಸರು ಬೇರೆ ಇರಲಿ. ನೀವು ಮಾಡ್ಯಾರ ಸಬ್ ಯೂನಿಟ್ ಒಂದು ಕ್ವಶನ್ ಪೇಪರ್ ತೆಗ್ದಿರಲ್ಲ ಅದರದೇ ಬೇರೆ ರೀ. ಅವೇ ಹೆಡ್ಡಿಂಗ್ಸ್ ಅನ್ನ ಬೇರೆ ರೀ.
5 ಇದ್ದವ್ರು 5 ಹಾಕೋರು, ಕೆಳಗೆ ಹಾಕೋರು ಒಂದೇ ಎಕ್ಸ್ಟ್ರಾ. 5 ಇದ್ದವ್ರು 5, 6 ಇದ್ದವ್ರು 6. ಎಷ್ಟು ಯೂನಿಟ್ ಸಬ್ ಯೂನಿಟ್ ಮಾಡ್ಕೊಂಡ್ರೆ ಅಷ್ಟು ಹಾಕೋರು ಕೆಳಗಡೆ. ಗೊತ್ತಾಗ್ತದಲ್ಲ? ನಾನು 4 ಹಾಕಿದ್ರೆ 4 ಹಾಕ್ಬೇಡ್ರಿ. 5 ಇದ್ರೆ 5, 6 ಇದ್ರೆ 6, 3 ಇದ್ದವ್ರು 3 ಹಾಕೋರಿ. 3 ಇದ್ದವ್ರು ಎಷ್ಟು ಜನ ಅದೇರಿ? 3 ಇದ್ದವ್ರು ಅದೇರೇನ? ಸಬ್ ಯೂನಿಟ್ 3. ಯಾರು ತಗೊಂಡಿರಿ 3? ಯಾರು ತಗೊಂಡಿಲ್ಲ? ಹಾ, ಸಬ್ ಯೂನಿಟ್ಗಳು ನೇಮ್ ಹಾಕಿರಲ್ಲ ನೀವು. ಸಬ್ ಯೂನಿಟ್ ತೋದಾರಲ್ಲ ಕನ್ನಡದಾಗ. ಕನ್ನಡನೇ ಹಿಸ್ಟ್ರಿ ಅದು. ಹಾ, 6 ಆಗಿದೆ ಅಲ್ಲಿ. ಆ 6 ಹಾಕ್ಬೇಕು ನೋಡು. 6 ಸಬ್ ಯೂನಿಟ್ಸ್ ಅನ್ನ ಕಲಿಬೇಕು. ಹಾ, ಏನು ಹಂಗೆ ಆಗ್ತಿದ್ರು ನಾಳೆಗೆ ಪ್ಲಾನ್ 4 ಆಗ್ತಿದ್ರು. ನಾಳೆಗೆ ಪ್ಲಾನ್ 4 ಆಗಿರ್ತಿದ್ರು. ಒಂದೇ ದಾರಿಗಿದ್ರೆ 2ನೇ 4 ಆಗೋದ್ರು. ಒಂದು ಸ್ವಲ್ಪ ಬೇಗ ಮಾಡ್ರಿ. ಇವ್ರು 3 ಹೆಂಗೆ ಕೂಡ್ಸೋದಿದ್ದಲ್ಲಿ? ಮಾತಾಡ್ಬೇಡ್ರಿ. ಈ 3 ಟೇಬಲ್ ಕೂಡ್ಸೋದೈತಿ. ಇದ್ರೊಳಗೆ 3 ಟೇಬಲ್ ಕೂಡ್ಸ. ನೀವು ಚಾರ್ಟ್ ಹಾಕಿಬಿಟ್ಟೇನಿ. ಆ 3 ಟೇಬಲ್ ಕೂಡಿಸ್ರಿ. ಆ್ಯಡ್ ಆನ್ 3 ಟೇಬಲ್ಸ್ ಇನ್ನು 1 ಟೇಬಲ್. ಮುಂದೆ ಪಿಕ್ಚರ್ ಅದ ಇಲ್ಲಿ ನಿಮ್ಮ ಮುಂದೆ ಕಣ್ಣು ಮುಂದೆ ಪಿಕ್ಚರ್ ಅದ. ಆ ಪಿಕ್ಚರ್ ಅನ್ನ ಒಂದೇ ರೋಲ್ ಮಾಡೋದು. ಈಗ ಎಡಿಟಿಂಗ್ ಮಾಡೋದಿಲ್ಲ. ಎಡಿಟಿಂಗ್ ಮಾಡ್ತೀರ ನೀವು? ಎಡಿಟಿಂಗ್ ಮಾಡ್ತೀರಲ್ಲ, ವಿಡಿಯೋ ಮಾಡ್ತೀರಿ, ಹಾಡು ಮಾಡ್ತೀರಿ, ನೀವು ಪಿಕ್ಚರ್ಸ್ಗಳನ್ನ ಎಲ್ಲೆಲ್ಲಿ ಜೋಡಿಸ್ತೀರಿ. ಸೊ ಹಂಗೆ ಇದು ಸರ್, ನಾವು ಅದ್ರೊಳಗೆ ಎಕ್ಸ್ಪರ್ಟ್ ಇದೀವಿ, ನೀವು ಇದ್ರೊಳಗೆ ಎಕ್ಸ್ಪರ್ಟ್ ಇದೀರಿ. ಹೌದೇನು? ಹಾಂ, ಶಾರ್ಟ್ ಆನ್ಸರ್ ಇರ್ತದೆ. ಸೊ ಆ 3 ಹಾಕಿರಂದ್ರೆ ಸೇಮ್ ಅದನ್ನ ಎಷ್ಟು ಉದ್ದೇಶದ ಅಷ್ಟು ಉದ್ದೇಶಕ್ಕೆ ನಾವು ಇಲ್ಲಿ 4 ಹಾಕಿದೆ ಉದ್ದೇಶ. ಮುಂದೆ 7, 8 ಯೂಸ್ ಮಾಡ್ತೇವೆ. ಅವನು ಎಲ್ಲ ಹಾಕಬೇಕಾಗ್ತಿದ್ದೀನಿ. 7, 8 ಹಾಕಿದಾಗ ಅವ್ನು ಮುಂದೆ ಹಾಕಿದಾಗ ಇದು ಮುಂದೆ ಟೇಬಲ್ ಈ ಕಡೆ ಬರ್ತದೆ. ಗೊತ್ತಾಗ್ತದಲ್ಲ ನಿಮ್ಗೆ? ತಿಳಿತದಲ್ಲ? ಆಬ್ಜೆಕ್ಟಿವ್ಸ್ ಹೆಚ್ಚಿಗೆ ಮಾಡ್ತೀವಿ ಅಟ್ಟ. ಸರ್ ನಾ ಇದನ್ನ ಬಿಟ್ಟೇನ್ರಿ, ಇಲ್ಲಿ ಬೇರೆ ತೊಗೊಂಡ್ರಿ, ಅದನ್ನ ಅಲ್ಲಿ ಬೇರೆ ಇಲ್ಲ. 4 ಉದ್ದೇಶ ಬೇರೆ ಇದೆ. ಬಟ್ 4 ಯಾವ 4 ಉದ್ದೇಶ ತಂದ್ರೆ ಆ 4 ಉದ್ದೇಶವನ್ನು ಇಲ್ಲಿ ಬೇರೆ ಇದೆ. ಇದನ್ನ ಬಿಟ್ಟು ಇವು 2 ಬಿಟ್ಟು ಏನು ಮಾಡಿರ್ತೀರ ನೀವು? ಗ್ರಹಿಕೆ ಅಂತ ತೊಗೊಂಡಿರ, ಅಲ್ಲೇ ಗ್ರಹಿಕೆ ಹಾಕ್ರಿ. ಅಪ್ಲಿಕೇಶನ್ ಬಿಟ್ಟು ಮೆಚ್ಚುಗೆ ತೊಗೊಂಡಿರ ಮೆಚ್ಚುಗೆ ಹಾಕ್ರಿ. ಆಸಕ್ತಿ ತೊಗೊಂಡಿರ ಆಸಕ್ತಿ ಹಾಕ್ರಿ. ಅಭಿವ್ಯಕ್ತಿ ಅದು ಕೌಶಲ್ಯದೊಳಗೆ ಬರ್ತದೆ. ಅಟಿಟ್ಯೂಡ್ ಅಂತ ಹೇಳ್ತೀವಿ ನಾವು. ಅಟಿಟ್ಯೂಡ್ ಮನೋವೃತ್ತಿ ಅಥವಾ ಮನೋಭಾವ ಅಂತಾನೆ ಹಾಕ್ತಿರಲ್ಲ, ಅವನ್ನೆಲ್ಲ ಹೆಂಗೆ ತೊಗೊಂಡಿರ ಅದನ್ನು ಬೇಕಂದ್ರೆ ಹೆಚ್ಚಿಗೆ ಮಾಡ್ಕೋರಿ. ಬೇಡ ಅಂತಂದ್ರೆ 4 ಇತ್ತು ಅಂದ್ರೆ 4 ಒಳಗೆ ಮಾಡ್ಕೋರಿ. 5 ಇದ್ರೆ 5 ಯಾರು ಹೆಂಗೆ ತೊಗೊಂಡಿರಲ್ಲ 5 ಅಂತಲೇ ಇಲ್ಲಲ್ಲ. ಹಾಂ, ನೀವು ಎಷ್ಟು ಹೇಳ್ತೀರಿ ಅಷ್ಟೇ ಮಾಡ್ತೀರಿ. ಓಕೆ, ಈಗ ಇದ್ರೊಳಗೆ ಏನು ಟೆಕ್ನಿಕ್ಸ್ ಅಂತಂದ್ರೆ ಒಂದೇ ಒಂದು ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ಏನು? ಹೆಂಗೆ ಇದನ್ನು ಸಿಂಪಲ್ ಮಾಡ್ಕೋಬೇಕು. ಕಠಿಣ ಮಾಡೋದಲ್ಲ, ಅದನ್ನು ಸಿಂಪಲ್ ಮಾಡ್ಕೋಬೇಕಲ್ಲ. ಹೆಂಗೆ ಸಿಂಪಲ್ ಮಾಡ್ಕೊಳ್ಳೋದು? ಫಸ್ಟ್ ಯಾವ್ದು ಹಾಕೋದು ಅಂತಂದ್ರೆ ಈ ಟೇಬಲ್ ಒಳಗೆ ಇದೇನು ತೋರಿಸ್ತದೆ ಹೇಳಿ? ಇದು ಸಬ್ ಯೂನಿಟ್ ಇದಾವ. ಈ ಸಬ್ ಯೂನಿಟ್ ಟೋಟಲ್ ಎಲ್ಲಿ ಆಗ್ತದ? ಇಲ್ಲಿ ಆಗ್ತದ. ಸಬ್ ಯೂನಿಟ್ ಟೋಟಲ್ ಇಲ್ಲಿ ಆಗ್ತದೆ. ಆಮೇಲೆ ಇಲ್ಲಿ ಟೋಟಲ್ ಅದು ಮತ್ತೆ ಇಲ್ಲಿ ಟೋಟಲ್ ಹಾಕಿನಲ್ಲ, ಈ ಟೋಟಲ್ ಏನ್ರಿ ಅಂತ ಕೇಳ್ತೀರಿ ನೀವು. ಈ ಟೋಟಲ್ ಯಾವುದು? ನಾಲೆಜ್ ದ ಟೋಟಲ್, ಅಂಡರ್ಸ್ಟ್ಯಾಂಡಿಂಗ್ ಟೋಟಲ್, ಅಪ್ಲಿಕೇಶನ್ ಟೋಟಲ್, ಸ್ಕಿಲ್ ದ ಟೋಟಲ್. ಇದು ಟೋಟಲ್. ಇದು ಟೋಟಲ್ ಕೂಡ ಇಲ್ಲಿ ಬರ್ತದೆ. ನಂಬರ್ ಆಫ್ ಕ್ವಶನ್ಸ್ ಎಲ್ಲಿ? ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಇಲ್ಲಿ ನೋಡ್ರಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅದೇ
ಇಲ್ಲೂ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅದ. ಇಲ್ಲಿ ಒಟ್ಟು ಬರ್ಬೇಕು 14, ಈ ಕಡೆನೂ 14 ಬರ್ಬೇಕು. ಎರಡು ಕಡೆ ಆಗ್ಬೇಕಿಲ್ಲ, ಗೊತ್ತಾಗ್ತದಲ್ಲ. ಆಮೇಲೆ ಟೋಟಲ್ ಮಾರ್ಕ್ಸ್ ಅದ, ಈ ಕಡೆಯಿಂದ ಕೂಡಿಸಿದ್ರೆ ಟೋಟಲ್ ಮಾರ್ಕ್ಸ್ ಇಲ್ಲಿ ಎಷ್ಟು ಬರಬೇಕು, ಆಮೇಲೆ ಈ ಕಡೆಯಿಂದ ಕೂಡಿಸಿದ್ರು ಅಷ್ಟೇ ಬರಬೇಕು. ತಿಳಿದ ನಾ ಹೇಳೋದ. ಆಮೇಲೆ ಪರ್ಸೆಂಟೇಜ್ ಈ ಕಡೆಯಿಂದ ಕೂಡಿಸೋನು 100 ಆಗ್ಬೇಕು, ಈ ಕಡೆಯಿಂದ ಕೂಡಿಸೋನು 100 ಆಗ್ಬೇಕು. ತಿಳಿತಾ ನಾ ಹೇಳೋದು? ಇನ್ನೊಂದು ಚೂರು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಟೇಬಲ್. ಈಗ ನೋಡ್ರಿ, ಟೈಪ್ ಆಫ್ ಕ್ವಶನ್ ಇಂದ ಹೋಗೋಣ ನಾವು. ಫಸ್ಟ್ ಟೈಪ್ ಆಫ್ ಕ್ವಶನ್ ದಾಗ ಒಂದ ಕ್ವಶನ್ ಅಂತಿಲ್ಲ, ಫಸ್ಟ್ ಅದನ್ನ ಹಾಕೋದು ಯಾವಾಗಲೂ. ಒಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಅಂದ್ರೆ ಎಷ್ಟು ಅದ? ಒಂದು ಕ್ವಶನ್ 4 ಮಾರ್ಕ್ಸ್ ಅದ. ಒಂದು ಕ್ವಶನ್ 4 ಮಾರ್ಕ್ಸ್ ಅದ. ನಾ ಈ ಟೇಬಲ್ದಾಗ ಹೇಳೇನಿ, ನೀವು ಈ ಟೇಬಲ್ದಾಗ ಹೇಳೇನಿ ಎಲ್ಲೋ ಒಂದು ಕ್ವಶನ್ 4 ಮಾರ್ಕ್ಸ್ ಎಲ್ಲೋ ಬಂದದಂತಾನೆ. ಎಲ್ಲದ ಈ ವಿಡಿಯೋದಾಗ, ಈ ಚಾರ್ಟ್ದಾಗ, ಸಬ್ ಯೂನಿಟ್ದಾಗ, ಸಬ್ ಯೂನಿಟ್ 2 ದಾಗ ಒಂದು 4 ಮಾರ್ಕ್ಸ್ ಅದ. ಸಬ್ ಯೂನಿಟ್ 2 ಇಲ್ಲಿ 4 ಮಾರ್ಕ್ಸ್ ಅದ. ಯಾವ ಉದ್ದೇಶಕ್ಕಾಗಿ ಅದನ್ನ ಹಾಕೊಂಡೇನ ನಾನು ಅನ್ನೋದನ್ನ ಬೆಳಿಬೇಕು. ನಾ ಯಾವ ಉದ್ದೇಶ ಹಾಕಿದ್ದೇನು ಅನ್ನೋದು ಬೆಳಿಬೇಕಲ್ಲ ಈಗ, ಹೌದೇನಿಲ್ಲ? ಸಬ್ ಯೂನಿಟ್ 2 ದಾಗ ಯಾವ ಉದ್ದೇಶ ಹಾಕಿದಾನ ಅದನ್ನ ಉದ್ದೇಶ ನೋಡ್ಬೇಕು ನಾ ಇಲ್ಲಿ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಅದ, 2 ಕ್ವಶನ್ 5 ಮಾರ್ಕ್ಸ್ ಅದ. ಗೊತ್ತಾಗ್ತದಲ್ಲ? ನೋಡ್ರಿ, ಒಂದು ಕ್ವಶನ್ ಅದ 4 ಮಾರ್ಕ್ಸ್ ಇಟ್ಕೊಂಡೇನು. ಆ ಒಂದು ಕ್ವಶನ್ 4 ಮಾರ್ಕ್ಸ್ ಎಲ್ಲಿದೆ ಅಂತಂದ್ರೆ ಈ ಫಸ್ಟ್ ಚಾರ್ಟ್ದಾಗ ನೋಡಿದಾಗ ಇಲ್ಲಿ 2 ಪ್ರಶ್ನೆ, ಇಲ್ಲಿ 5 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ 1 ಮಾರ್ಕ್ಸ್, ಇನ್ನೊಂದು ಕ್ವಶನ್ 4 ಮಾರ್ಕ್ಸ್ ಆದ್ರೆ ಇಲ್ಲಿ ಗೊತ್ತಾಯ್ತು. ಅಪ್ಲಿಕೇಶನ್ ಅದ. ಆಮೇಲೆ ಸಬ್ ಯೂನಿಟ್ ಯಾವ್ದದ? ಇಲ್ಲಿ 4 ಕ್ವಶನ್ 7 ಮಾರ್ಕ್ಸ್ ಅಂತ ಅಂತಾರ. 4 ಕ್ವಶನ್ 7 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ 4 ಮಾರ್ಕ್ಸ್ ಅದ, 3 ಕ್ವಶನ್ 1 ಮಾರ್ಕ್ಸ್, 3 ಕ್ವಶನ್ 1 ಮಾರ್ಕ್ಸ್. ಗೊತ್ತದಲ್ಲ ನಿಮ್ಗೆ? ತಿಳಿತಾಯ್ತು? ತಿಳಿದಿಲ್ಲ? ಸೊ ಹಾಗಾಗಿ ಏನ್ ಮಾಡ್ಬೇಕು, ನಾನು ಸಬ್ ಯೂನಿಟ್ 2 ನೋಡ್ಬೇಕು, ಅಪ್ಲಿಕೇಶನ್ ನೋಡ್ಬೇಕು, ಆಮೇಲೆ ಎಸ್ಸೆ ಟೈಪ್ ಕ್ವಶನ್ ನೋಡ್ಬೇಕು. ಸಬ್ ಯೂನಿಟ್ 2 ನೋಡ್ಕೊಂಡು ಅಪ್ಲಿಕೇಶನ್ ಇಲ್ಲದ, ಟೈಪ್ ಆಫ್ ಕ್ವಶನ್ ಯಾವ್ದದ? ಎಸ್ಸೆ ಟೈಪ್. ಒಂದು ಕ್ವಶನ್ ಬ್ರಾಕೆಟ್ ದಾಗ 4 ಮಾರ್ಕ್ಸ್ ಹಾಕೋಣ. ಬಂತು, ಮುಗೀತು ನಿಮ್ಮದು ಈ ಕೆಲಸ. ಮುಗೀತಂದ್ರೆ ಏನ ತಾಳೆ ನೋಡೋದಿಲ್ಲ. ಗಣಿತದಾಗ ತಾಳೆ ನೋಡೋದು ಅಂತ ಐತಿ, ಗೊತ್ತೈತಿಲ್ಲ? ಯಾವಾಗ ನೋಡ್ತೇವೆ ತಾಳೆ? ಎಲ್ಲ ಮುಗಿದ ನಂತರ, ಲಾಸ್ಟ್ ಲೆಕ್ಕ ಮಾಡಿದ ನಂತರ ನೋಡ್ತಾರೆ. ಈಗ 1 ಹೌದಾ? ಇನ್ನು 2ನೇದು ಇವು 3 ಕ್ವಶನ್ 6 ಮಾರ್ಕ್ಸ್ ಅದ. 3 ಕ್ವಶನ್ 6 ಮಾರ್ಕ್ಸ್ ಅದ. ಎಲ್ಲಿದಾವು? ಇಲ್ಲಿ 3 ಕ್ವಶನ್ 6 ಮಾರ್ಕ್ಸ್. ಎಲ್ಲಿ? ಎಲ್ಲ ಈ ಇದ್ರೊಳಗ ಬರ್ತಾವ. ಎಸ್ಸೆ ಟೈಪ್ದಾಗ ಎಲ್ಲ ಇಲ್ಲೇ ಬರ್ತಾವು. ಬಟ್ ಯಾವ ಸಬ್ ಯೂನಿಟ್ ಗೊತ್ತಿಲ್ಲ. ಸಬ್ ಯೂನಿಟ್ ಗೊತ್ತೈತೆ ನಿಮ್ಗೆ? ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಸಬ್ ಯೂನಿಟ್ ಅಂದ್ರೆ 4 ಕ್ವಶನ್ 5 ಮಾರ್ಕ್ಸ್ ಅದ ಅಂದ್ರೆ 3 ಕ್ವಶನ್ 1 ಮಾರ್ಕ್ಸ್ ಅದ, 1 ಕ್ವಶನ್ 2 ಮಾರ್ಕ್ಸ್ ಅದ. ಅದಕ್ಕೆ ಏನ್ ಮಾಡಿದ? ಸುಮ್ಮನೆ ಅಂತ ಬೈಬೇಡ್ರಿ, ಒಟ್ಟ ಯಾವ್ದು ಬರ್ಕೋಬೇಡ್ರಿ. ನಾ ಸುಮ್ಮನೆ ಬೈತಾನೆ. ಸಬ್ ಯೂನಿಟ್ 1ದಾಗ 1 ಕ್ವಶನ್ ಬ್ರಾಕೆಟ್ದಾಗ 2 ಮಾರ್ಕ್ಸ್ ಬರೀತೇನು? ನೋಡೋದಿಲ್ಲ, ಯಾಕೆ ಹೇಳ್ತಾ ಹಾಗೆ ನೋಡ್ತೇನೆ. ನಾ ಬರ್ತದೆ ಜಾಗ್ತಿದ್ದೇನೆ. ಹೇಳೋದು ಯಾರು ಹೇಳೋದನ್ನ? ಹೌದಿಲ್ಲ? ಆಗ್ತಿಲ್ಲ, ಬರ್ದದ ಎಲ್ಲಿ ಹೇಳಿನ ಆಗಲೇ ತೋರ್ಸಣ್ಣ. ಅಂಡರ್ಸ್ಟ್ಯಾಂಡಿಂಗ್ ಎಸ್ಸಿದಾಗ ಬೆಳೆಯೋದು ಅಂತ ಹೇಳಿದಾನೆ. ಮತ್ತು ನಾ ಇಲ್ಲಿ ಬೆಳೆದನ ಹಂಗ ನೋಡ್ಕೋತ ಕೂತಿರಲ್ಲ. ಇಲ್ಲಿ 1 ಕ್ವಶನ್ 2 ಮಾರ್ಕ್ಸ್ 2 ಮಾರ್ಕ್ಸ್ ಬರೀತೇನು. ಹಾಗೆ ಮುಂದೆ ನೋಡಿದೆ ಸಬ್ ಯೂನಿಟ್ 2 4 ಕ್ವಶನ್ 7 ಮಾರ್ಕ್ಸ್ 2 ಮಾರ್ಕ್ಸ್ ಇದ್ದಲ್ಲಿ. ಯಾಕೆ ಹೇಳ್ರಿ? 1 ಕ್ವಶನ್ ಆಲ್ರೆಡಿ ಹೋಗಿದೆ, 3 ಕ್ವಶನ್ 1 ಮಾರ್ಕ್ಸ್ ಅದಾವು, ಐತೇನಿಲ್ಲ? ಸೊ ಹಾಗಾದ್ರೆ 1 ಮಾರ್ಕ್ಸ್ ಉಳಿದಾವ, ನೆನ್ಪಿಟ್ಕೋರಿ. ಸಬ್ ಯೂನಿಟ್ 3 3 ಕ್ವಶನ್ಸ್ 4 ಮಾರ್ಕ್ಸ್.
ಒಂದು ಕ್ವಶನ್ ಐತೆ ಅನ್ನಕಾತು ಆದ್ರೆ ಏನ್ ಮಾಡೋದು ಮತ್ತೆ ಸಬ್ ಯೂನಿಟ್ 3 ದಾಗ ಏನ್ ಮಾಡ್ತೀರಿ ಸಬ್ ಯೂನಿಟ್ 2 ದಾಗ ಇಲ್ಲ ಡ್ಯಾಶ್ ಹೊಡೆದು ಬಿಡೋದ ಇಲ್ಲಲ್ಲ ನಮ್ಮ ಕ್ವಶನ್ ಇಲ್ಲ ಡ್ಯಾಶ್ ಹೊಡೆದು ಬಿಡೋಣ ಸಬ್ ಯೂನಿಟ್ 3 ದಾಗ ಒಂದು ಕ್ವಶನ್ ಇದೆ ಎಷ್ಟು ಮಾರ್ಕ್ಸ್ 2 ಮಾರ್ಕ್ಸ್ ಅದ ಅಲ್ಲೇ ಬೇರೆ ತಿಳಿತದಲ್ಲ ಆಮೇಲೆ ನೋಡ್ರಿ ಸಬ್ ಯೂನಿಟ್ 4 ದಾಗ 3 ಕ್ವಶನ್ 4 ಮಾರ್ಕ್ಸ್ ಮತ್ತೆ ಏನಿದೆ 1 ಮಾರ್ಕ್ಸ್ ಏನಿದಾವು 2 ಅದಾವು ಅಂದ್ರೆ ಸಬ್ ಯೂನಿಟ್ 4 ದಾಗ ಕೂಡ ಒಂದು ಕ್ವಶನ್ 2 ಮಾರ್ಕ್ಸ್ ಮುಗಿತಿಲ್ಲ ಇದು ಎಷ್ಟು ಕ್ವಶನ್ ತಗೊಳ್ಳಿ ನಾವು 1 2 3 3 ಕ್ವಶನ್ ಬಂದು 2 ಮಾರ್ಕ್ಸ್ ಬಂದು 6 ಮಾರ್ಕ್ಸ್ ಬಂದು ಇದನ್ನ ಆಮೇಲೆ ನೋಡೋಣ ಟೋಟಲ್ ಮಾಡೋದು ನೀವು ಇದು ಇಲ್ಲಾಂದ್ರೆ ನೋಡ್ಬೇಡಿ 6 ಐದ್ಲೆ 30% ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ 3 ಕ್ವಶನ್ ಇದು ಬಂದು ಆಯ್ತು ನಿಮ್ದು ತಡೆ ನೋಡಿದಂಗೆ ಆಯ್ತು ಈಗ ಆಯ್ತಿಲ್ಲ ಇದು ಒಂದು ಕ್ವಶನ್ ಐತಿದೆ ಇನ್ನೇ ಯಾಕೆ ಮಾಡಿಲ್ಲ ಅಂತಂದ್ರೆ ಟೋಟಲ್ ಯಾಕೆ ಮಾಡಿದ್ರಿ ಹೇಳಿ 1 ಮಾರ್ಕ್ಸ್ ಎಲ್ಲೋ ಕ್ವಶನ್ ಇದ್ದು ಅಂದ್ರೆ 1 ಮಾರ್ಕ್ಸ್ ಎಲ್ಲರ ಅಪ್ಲಿಕೇಶನ್ ಪಟ್ಟಿನಿ ಅಂತಂದ್ರೆ ಅದಕ್ಕಾಗಿ ಮಾಡಿಲ್ಲ ಈಗ 2 ಮಾರ್ಕ್ಸ್ 3 ಕ್ವಶನ್ ಇದು 3 ಕ್ವಶನ್ ಸಿಕ್ಕಿದವನ್ನ ಹಾಕಿಬಿಟ್ಟಿನಿ ನಾನು 2 ಮಾರ್ಕ್ಸ್ ಇಲ್ಲೇ ಬರ್ಬೇಕಂತ ಇಲ್ಲ ಇಲ್ಲಿ ಬರ್ತದೆ ನಿಮ್ಮ ನಾಲೆಜ್ ಲೆವೆಲ್ ಮೇಲೆ ಡಿಪೆಂಡ್ ಇರೋದ 2 ಮಾರ್ಕ್ಸ್ ನೀವು ಸ್ಕಿಲ್ದಾಗ ಹಾಕ್ಬೋದು ಅಪ್ಲಿಕೇಶನ್ದಾಗ ಹಾಕ್ಬೋದು ನಾ ಏನು ಮಾಡೀನಿ ಇದ್ರೊಳಗೆ ಇಲ್ಲೇ ಹಾಕೀನಿ ನಮ್ಮ ಅಲ್ಲೇ ಕ್ವಶನ್ ತಾವ ಗೊತ್ತಾಯ್ತು ಮುಂದೆ ಏನು ಮಾಡ್ಬೇಕಿಲ್ಲ ಇನ್ನು ಉಳಿದದ್ದು ಯಾವ ಕ್ವಶನ್ ಉಳಿದು ನಾವು 1 ಮಾರ್ಕ್ಸ್ ಉಳಿದು ಇದೇ ಒಂದು ಜನ ನಮ್ಗೆ ಏನು ಮಾಡ್ತದೆ ದಾರಿ ತಪ್ಪೋದಿಲ್ಲ ನಾವು ಯಾಕೆ ಹೇಳಿ 1 ಮಾರ್ಕ್ಸ್ ಈಜಿನೋ ಟಫ್ ಅದನ್ನ ಈಜಿನ ಮಾಡೋದು ನಾವು ಹೆಂಗೆ ಈಜಿ ಮಾಡ್ಕೊಳ್ಳೋದ ಒಂದೊಂದ ಏನಿದೆ ಉಳಿದದ್ದು 1 ಮಾರ್ಕ್ಸ್ ಇರ್ತದಲ್ಲ ಇಲ್ಲಿ ಏನು ಹೇಳಿದ್ ನಾನು 1 ಮಾರ್ಕ್ಸ್ ಹೇಳಿದಾವ ಇಲ್ಲಿ 3 ಅದಾವ 1 ಮಾರ್ಕ್ಸ್ 3 ಕ್ವಶನ್ ಅದಾವ ಆದ್ರೆ ಎಲ್ಲಿ ಹೇಳಿದಾವ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೇಳಿದಾವ ನಾಲೆಜ್ದಾಗ ಹೇಳಿದಾವ 6 ಕ್ವಶನ್ಸ್ ಅದಾವ ನಾಲೆಜ್ದಾಗ 6 ಕ್ವಶನ್ಸ್ ಎಲ್ಲಿ ಹಾಕ್ಬೇಕು ನಾನು ಇಲ್ಲಿ 3 ಕ್ವಶನ್ ಅದಾವ ಈಗ 6 ಕ್ವಶನ್ ಎಲ್ಲ ಇಲ್ಲೇ ಹಾಕ್ಲೇನು 6 ಕ್ವಶನ್ ಇಲ್ಲೇ ಹಾಕ್ಲೇನು ಎಲ್ಲ ಇಲ್ಲ ಸಬ್ ಯೂನಿಟ್ ಎರಡು ಹಾಕ್ಬೇಕಾ 3 ಕ್ವಶನ್ ನೋಡಬೇಕು ಆಲ್ರೆಡಿ ಒಂದು ಗಂಟೆ ಈಗ ಯಾಕೆ ಟೋಟಲ್ ಹಾಕೋದು 3 ಕ್ವಶನ್ ಏನು ಹಾಕ್ತಾನೆ 3 ಕ್ವಶನ್ ಆಬ್ಜೆಕ್ಟಿವ್ ಟೈಪ್ದಾಗ ಎಲ್ಲಿ ಬರ್ತೈತೆ ಯಾಕೆ ಗೊತ್ತದು ನಾಲೆಜ್ದಾಗ 3 ಕ್ವಶನ್ ಅಲ್ಲ ನಾಲೆಜ್ದಾಗ 6 ಕ್ವಶನ್ ಅಲ್ಲ ನಾಲೆಜ್ದಾಗ 6 ಕ್ವಶನ್ ಅದಾವ 6 ಮಾರ್ಕ್ಸ್ ಅದಾವ ಸೊ ಹಾಗಾಗಿ ಏನಂದ್ರೆ ಸಬ್ ಯೂನಿಟ್ದಾಗ 3 ಏನು ನಾವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಅದಾವ ಸೊ ಅದಕ್ಕಾಗಿ ನಾ ಏನು ಮಾಡ್ತೇನೆ 3 ಇಂಟು ಹೇಳ್ತೇನೆ ಏನು ಇದು 3 ಕ್ವಶನ್ಸ್ ಇದು ಬ್ರಾಕೆಟ್ದಾಗಿಂದ ಮಾರ್ಕ್ಸ್ ನೆನ್ಪಿಟ್ಕೋ ಬ್ರಾಕೆಟ್ದಾಗ ಮಾರ್ಕ್ಸ್ ಹಾಕೇನ ಸಬ್ ಯೂನಿಟ್ ಒಳದಾಗ 3 ಕ್ವಶನ್ ಅದಾವು ಈ ಸಬ್ ಯೂನಿಟ್ ಒಳದಾಗ 3 ಕ್ವಶನ್ ಮುಗಿದು ಹೋಯ್ತಲ್ಲಿ ಇನ್ನು ಎರಡನೇದಾಗ ಹೇಳಿದಾವ ಹೇಳಿ 2 ಮಾರ್ಕ್ಸ್ ಬಂದೈತಿಲ್ಲ 1 ಮಾರ್ಕ್ಸ್ 1 ಮಾರ್ಕ್ಸ್ ಹೇಳಿದಾವು 3 ಅದಾವು ಸಬ್ ಯೂನಿಟ್ 2 ದಾಗ 3 ಅದಾವು 3 ಇಲ್ಲ 1 ಮಾರ್ಕ್ಸ್ ಅದಾವ ಹಾಗಾದ್ರೆ ಮುಂದಿಲ್ಲಿ ಇದು ಮುಗಿದಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ 1 ಮಾರ್ಕ್ಸ್ ಕ್ವಶನ್ ಇಲ್ಲ ಇಲ್ಲಿ 2 ಕ್ವಶನ್ 5 ಮಾರ್ಕ್ಸ್ ಅಂತ ಇದನ್ನು ಇಲ್ಲಿ ಒಂದು ಕ್ವಶನ್ ಅದ ಅಪ್ಲಿಕೇಶನ್ ಒಂದು ಕ್ವಶನ್ ಅದ ಅಂದ್ರೆ ಎಲ್ಲಿ ಹಾಕಿದ ಯಾವ ಹಿಡಿದಾಗ ಹಾಕಿದ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಯಾವ ಹಿಡಿದಾಗ ಹಾಕ್ಬೇಕು ಅದನ್ನ ಯಾವ ಹಿಡಿದಾಗ ಹಾಕ್ತೇವೆ ಅಪ್ಲಿಕೇಶನ್ದಾಗ ಅದ ಅಪ್ಲಿಕೇಶನ್ದಾಗ ಸಬ್ ಯೂನಿಟ್ 3 ದಾಗ ಏನು ಮಾಡಬೇಕು ಅಪ್ಲಿಕೇಶನ್ದಾಗ ಒಂದು ಕ್ವಶನ್ ಅದ ಅಪ್ಲಿಕೇಶನ್ದಾಗ ಒಂದು ಕ್ವಶನ್ ಅದ ಅಂದ್ರೆ ಇದು ಒಂದು ಕ್ವಶನ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಬರದ್ರಿ ಇನ್ನೇನು ಉಳಿದು ಸಬ್ ಯೂನಿಟ್ 3 ದಾಗ 3 ಕ್ವಶನ್ 4 ಮಾರ್ಕ್ಸ್ ಅಂತ ಹೇಳಿದೆ ಒಂದು ಕ್ವಶನ್ 2 ಮಾರ್ಕ್ಸ್ ಅಂದ್ರೆ ಇನ್ನೊಂದು ಮಾರ್ಕ್ಸ್ ಐತಿ ಹೌದಿಲ್ಲ ಅಪ್ಲಿಕೇಶನ್ ಏನದ
2 ಕ್ವಶನ್ 5 ಮಾರ್ಕ್ಸ್ ಅದೇ. ಈಗ ನಾವು ಅಪ್ಲಿಕೇಶನ್ ಒಂದು ಹಾಕಿದ್ದೀವಿ, ಒಂದು ಬಂದು ಏನು ಅಪ್ಲಿಕೇಶನ್ ಇನ್ನೊಂದು ಮಾರ್ಕ್ಸ್ ಉಳಿತದ, ಅದು ಎಲ್ಲಿ ಬರ್ತದೆ ನೋಡೋಣ. ಏನಾಯ್ತು ಹೇಳ್ರಿ? ಅಲ್ಲಿ ಮೂರು ಅಲ್ಲಿ ಕನ್ಫ್ಯೂಷನ್ ಐತ್ಲ. ಹಾಂ, ಎಲ್ಲಿ ಹೇಳು, ಎದ್ದು ಕೇಳು. ಸಬ್ ಯೂನಿಟ್ 3 ಅದ್ರಿ. ಸಬ್ ಯೂನಿಟ್ 3 ದಾಗ 3 ಕ್ವಶನ್ 4 ಮಾರ್ಕ್ಸ್, 3 ಕ್ವಶನ್ 4 ಮಾರ್ಕ್ಸ್. ಒಂದು ಕ್ವಶನ್ ಏನಿದೆ 2 ಮಾರ್ಕ್ಸ್ ಇರ್ತದೆ. ಹಾಂ, ಇನ್ನೆಟ್ಟು ಉಳಿದು 2 ಮಾರ್ಕ್ಸ್ ಉಳಿದ್ರಿ. ಹಾಂ, ಒಂದೊಂದು ಮಾರ್ಕ್ಸ್ 2 ಅದಾವ್ರಿ. ಒಂದೊಂದು ಮಾರ್ಕ್ಸ್ದು 2 ಅದಾವ. ಹಾಂ, ಅದೇ ಈಗ ನಾನು ಒಂದು ಹಾಕೀನಿ ಇಲ್ಲಿ, ಹಾಂ. ಇನ್ನೂ ಒಂದು ಹಾಕಬೇಕು, ಇನ್ನೂ ಒಂದು ಹಾಕಬೇಕು, ಹೌದಿಲ್ಲ? ಒಂದು 2 ಮಾರ್ಕ್ಸ್ ಆಗಿದೆ, ಇನ್ನೊಂದಾಗಿದೆ, ಇನ್ನೊಂದು 1 ಮಾರ್ಕ್ಸ್ ಅದ. ಅದು ಎಲ್ಲಿ ಬರ್ತದೆ ಅಂತಂದ್ರೆ ಸ್ಕಿಲ್ ಒಳಗೆ ಬರ್ತದೆ, ಅದು 1 ಮಾರ್ಕ್ಸ್. ಗೊತ್ತಾಯ್ತು? ತಿಳಿತಾ? ಹಾಂ, ಜ್ಞಾನದ ಮುಗಿಸ್ಬಿಟ್ಟೇನೆ, ಸ್ಕಿಲ್ದಾಗ ಉಳಿದಿದ್ದು ಸ್ಕಿಲ್ದಾಗ ಹಾಕಿನಿ. ಎಷ್ಟದು? ಇವು 3 ಕ್ವಶನ್, ಅದು 4 ಮಾರ್ಕ್ಸ್ ಆಯ್ತು ಇಲ್ಲಿ, ಅದು ಮುಗೀತದ. ಇಲ್ಲಿ ಸಬ್ ಯೂನಿಟ್ 4 ದಾಗ 3 ಕ್ವಶನ್ 4 ಮಾರ್ಕ್ಸ್, ಒಂದು ಆಲ್ರೆಡಿ ಆಗಿದೆ. ಹಾಂ, ಇನ್ನು ಉಳಿದದ್ದು 2 ಕ್ವಶನ್. 2 ಕ್ವಶನ್. ಹಾಂ, 2 ಕ್ವಶನ್. ಒಂದೊಂದು ಹಾಂ, ಒಂದೊಂದು ಮಾರ್ಕ್ಸ್. ಒಂದೊಂದು ಮಾರ್ಕ್ಸ್ದು 2 ಕ್ವಶನ್ ಉಳಿದವು. ಅಲ್ಲಿ ಸ್ಕಿಲ್ದಾಗ 2 ಕ್ವಶನ್ ಅದಾವು. ಹಾಂ, 3 ಕ್ವಶನ್ 3 ಮಾರ್ಕ್ಸ್. ಹಾಗಾದ್ರೆ ನಮ್ದು ಇನ್ನೇನಂತೆ 2 ಕ್ವಶನ್ 1 ಮಾರ್ಕ್ಸ್ದು. ಹಾಂ, ಆಯ್ತಿಲ್ಲ? 2 ಕ್ವಶನ್ 1 ಮಾರ್ಕ್ಸ್. ಇಲ್ಲಿ 1 ಕ್ವಶನ್ 2 ಮಾರ್ಕ್ಸ್, 2 ಇಲ್ಲಿ 2 4 ಮಾರ್ಕ್ಸ್ ಆಯ್ತು. 3 ಕ್ವಶನ್ ಅದಿಲ್ಲ ಅಲ್ಲಿ. ಈಗ ಟೋಟಲ್ ಮಾಡೋಣ. ಮುಗಿದ್ರೆ ಬ್ಲೂ ಪ್ರಿಂಟ್ ಆಯ್ತು. ಈಗ ಬ್ಲೂ ಪ್ರಿಂಟ್ ಆದಾಗ ಐತಿ. ಈಗ ಆಯ್ತಿಲ್ರಿ? ಹಾಂ, ನಾಲೆಜ್ದಾಗ ಇನ್ನೂ ಕ್ವಶನ್ ಬರ್ಬೇಕೇನ? ಇನ್ನ ಕ್ವಶನ್ ಬರ್ಬೇಕಿಲ್ಲ? 2 ಕ್ವಶನ್ ಆಗ್ಬೇಕಿಲ್ಲ? 2 ಕ್ವಶನ್ ಆಗ್ಬೇಕು ನಾಲೆಜ್ದಾಗ. ಹಾಂ, ಇನ್ನ 3 ಕ್ವಶನ್ ಆಗ್ಬೇಕಿಲ್ಲ? ಇಲ್ಲೇನದಾವು? ಹಾಂ, ಸಬ್ ಯೂನಿಟ್ 2 ಕ್ವಶನ್ ಇದೆ. ಈಗ 4 ಕ್ವಶನ್ 3 ಮಾರ್ಕ್ಸ್ ಅದ. 1 ಕ್ವಶನ್ ಏನಾಯ್ತು? 4 ಮಾರ್ಕ್ಸ್. 3 ಕ್ವಶನ್ ಉಳಿದೇನ? ಹಾಂ, ಇನ್ನೇನು 3 ಕ್ವಶನ್? ಹಾಂ, ಆಯ್ತು, ಮುಗಿದೇನ? ಹಾಂ, ಇಲ್ಲಿ ನೋಡಿದ್ರೆ 3 ಮತ್ತು 4 ಕ್ವಶನ್ ಆಯ್ತು. 4 ಕ್ವಶನ್ ಅದು. ಹಾಂ, 7 ಮಾರ್ಕ್ಸ್. ಇದು 3 ಮಾರ್ಕ್ಸ್, ಇದು 4 ಮಾರ್ಕ್ಸ್, 7 ಮಾರ್ಕ್ಸ್ ಆಯ್ತು. ಆಯ್ತೇನಿಲ್ಲ? ಹಾಂ, ಆಯ್ತಾ? ಏನು ಉಳಿದದ? ಟೋಟಲ್ ಮಾಡಿ ನೋಡೋಣ. ಈಗ ನೋಡೋಣ, ನಾಲೆಜ್ದಾಗ 6 ಮಾರ್ಕ್ಸ್, 6 ಪ್ರಶ್ನೆದಾಗ ನೋಡೋಣ. ನಾಲೆಜ್ದಾಗ 1 2 3 ಇವು 3 ಕಾಲಮ್ ಹಿಡಿಯಲ್ಲ. 3 4 5 6 ಕ್ವಶನ್ ಆಯ್ತು. ಹಾಂ, ಇದು 3 ಮಾರ್ಕ್ಸ್, ಇದು 3 ಮಾರ್ಕ್ಸ್, 6 ಮಾರ್ಕ್ಸ್ ಆಯ್ತು. ಪರ್ಸೆಂಟೇಜ್ ಎಷ್ಟಾಗ್ತದೆ? 6 5 30 ಬಂತು 30. ಈಗ ನೋಡ್ರಿ ನೀವು 2 ಅಂಡರ್ಸ್ಟ್ಯಾಂಡಿಂಗ್ ಆಗಿ 3 ಕ್ವಶನ್ 6 ಮಾರ್ಕ್ಸ್ ಆಗ್ಬೇಕು. 1 2 3 2 4 3 6 30 ಬಂತೇನಿಲ್ಲ? ಭಾಗ್ಯಶ್ರೀ ಏನು ಮಾಡಿದೇನೆ? ಬಂತಲ್ಲ? ಅಪ್ಲಿಕೇಶನ್ದಾಗ ನೋಡ್ರಿ 5 ಮಾರ್ಕ್ಸ್. 2 ಕ್ವಶನ್ 5 ಮಾರ್ಕ್ಸ್ ಆಗ್ಬೇಕು. ಅಪ್ಲಿಕೇಶನ್ ಇಟ್ಟ 1 2 4 5. ಇಲ್ಲಿ 2 ಕ್ವಶನ್ 5 ಮಾರ್ಕ್ಸ್. 5 25%. ಆಯ್ತಾ? ಸ್ಕಿಲ್ದಾಗ ನೋಡ್ರಿ, ಸ್ಕಿಲ್ದಾಗ ಇಟ್ಟದ ಇಲ್ಲಿ 3 ಕ್ವಶನ್ ಆಗಬೇಕು, 3 ಮಾರ್ಕ್ಸ್ ಆಗಬೇಕು. ಸ್ಕಿಲ್ 1 2 3 ಕ್ವಶನ್ ಆಯ್ತಾ? ಇಲ್ಲಿ 1 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್, ಯಾಕಂದ್ರೆ 3 ಮಾರ್ಕ್ಸ್ ಆಯ್ತಾ? ಮೂರೈದನೇ 15% ಆಯ್ತಾ? ಇದು 1 ಚಾರ್ಟ್ ಮುಗಿಸ್ತದೆ. ಯಾವುದು? ಆಬ್ಜೆಕ್ಟಿವ್ ಟೈಪ್ ಬೇಸರ ನಮ್ದು ಕರೆಕ್ಟ್ ಬಂದೈತೆ ಅನ್ನಕ. ಇದು ಕರೆಕ್ಟ್ ಬಂದಿದ್ರೆ ಇದು ಕರೆಕ್ಟ್ ಬರ್ತೈತಿ. ಈಗ ಒಮ್ಮೆ ತಪ್ಪು ಚಾನ್ಸಸ್ ಇರ್ತೈತಿ. 2 ಟ್ಯಾಲಿ ಮಾಡ್ಬೇಕು ನಾವು. 1ನೇ ಸಬ್ ಯೂನಿಟ್ದಾಗ 4 ಕ್ವಶನ್ ಆಗಬೇಕು, 5 ಮಾರ್ಕ್ಸ್ ಆಗಬೇಕು. 4 ಕ್ವಶನ್ 3 ಕ್ವಶನ್, ಇದು ಒಂದು 4 ಕ್ವಶನ್ 4 ಬರ್ದಿ ಮಾರ್ಕ್ಸ್ ನೋಡ್ರಿ. ಇವು 3 ಮಾರ್ಕ್ಸ್, ಇದು 2 ಮಾರ್ಕ್ಸ್. 3 2 5 ಮಾರ್ಕ್ಸ್. 5 5 25%. ಆಯ್ತೇನಿಲ್ಲ? ದೆನ್ ಸಬ್ ಯೂನಿಟ್ 2
ನಾಲ್ಕು ನಾಲ್ಕು ಕ್ವಶನ್ 7 ಮಾರ್ಕ್ಸ್ ಆವೆ 3 ಕ್ವಶನ್ 4 ಕ್ವಶನ್ 4 ಪ್ರಶ್ನೆ ಅದು 4 ಪ್ರಶ್ನೆ ಬೀಳ್ತೇನು ಇದು 3 ಮಾರ್ಕ್ಸ್ ಇದು 4 ಮಾರ್ಕ್ಸ್ 3 4 7 ಮಾರ್ಕ್ಸ್ ಬರುತ್ತೇನು 7 ಇಲ್ಲೇ 35% ಹಂಗ ನೋಡ್ರಿ ಮೂರನೇ ಸಬ್ಮಿಟ್ ಎಷ್ಟಾಗ್ಬೇಕು ಕ್ವಶನ್ 3 ಕ್ವಶನ್ ಆಗ್ಬೇಕು 4 ಮಾರ್ಕ್ಸ್ ಆಗ್ಬೇಕು ಹಂಗಂದ್ರೆ 1 2 3 ಪ್ರಶ್ನೆ ಇದಾವ 3 ಪ್ರಶ್ನೆ ಇದಾವ ಇಲ್ಲಿ 2 ಅಂಕ ಇದು 3 ಅಂಕ ಇದು 4 ಅಂಕ 4 ಅಂಕ ಅದಾವ ಅಂಕ ಅದಾವೇನಿಲ್ರಿ 4 ಇಲ್ಲೇ 20 20 ಶಾಮಲ್ ಸ್ಟ್ಯಾಂಡ್ ಅಪ್ ಯಕ್ಷಗಾನ ಸಬ್ ಯೂನಿಟ್ 4 8 ಕ್ವಶನ್ ಟೋಟಲ್ how much questions are there 3 questions and 4 marks is there 3 questions are there here 1 2 3 4 questions are there then 2 2 ಇದು ಬಂದಿಲ್ಲ one question is 1 marks. One question is 2 marks, 1 question. ಏನು ಸಿಮ 2 marks, 1 question is 2 marks. ಇಲ್ಲಿ ನೋಡಿ 1 marks 2 marks certificate, 1 question per mark. Objective. ಆಬ್ಜೆಕ್ಟಿವ್ ಟೈಪ್ ಆಫ್ 2 ಕ್ವಶನ್ಸ್ ಇದಾವೆ Questions 1. ಅದಕ್ಕಾಗಿ 3 ಕ್ವಶನ್ 4 ಮಾರ್ಕ್ಸ್ 4 ಇಲ್ಲೇ 20% ಈ ಕಡೆ ಕೂಡ್ಸೋಣ 5 7 5 plus 7 12 plus 4 12 plus 4 16 plus 4 20 then 4 plus 4 8 plus 3 11 plus 3 14 25 plus 35 60 plus 20 80 plus 20 ಈ ಕಡೆ ನೋಡ್ರಿ 6 plus 3 ಸಿಡಾನ್ ಚಾಮಲ್ ಸುಷ್ಮಾ ಯಾರು ಗಣಿತ ಹೇಳ್ಬೇಕು 6 3 92 11 3 14 5 14 ನಾವು ಅರ್ಧದ ಕರೆಕ್ಟ್ ಇದೆ ನನ್ನ ಮ್ಯಾಗ ವಿಶ್ವಾಸ ಐತಿ 6 6 12 5 17 3 25 30 30 60 75 15 ನೀವು ಬರ್ದೇನೆ ಕರೆಕ್ಟ್ ಇದೆ ಹಾಂ ಚಪ್ಪಾಳೆ ಹೊಡಿಯೋದು ನನಗೆ ಇಷ್ಟ ಐತೆ ನೋಡ್ರಿ ಬ್ಲೂ ಪ್ರಿಂಟ್ ಅಂತ ನಾ ಎಲ್ಲೇ ಕಾಟ್ ಹಾಕಿದ್ದೇನೆ ಹಾಂ ಎಲ್ಲೇ ತಪ್ಪು ಚಿತ್ಕಾಟ ಏನಾರ ಆಯ್ತು ಇಲ್ಲಿ ಏನಿಲ್ಲ ಸಮಾಧಾನ ಹಾಕಿರ ಎಲ್ಲವೂ ಬರ್ತದೆ ಗೊತ್ತಾಗ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಸಮಾಧಾನ ತಿಳ್ಕೋಬೇಕು ಸಮಾಧಾನ ಅದನ್ನು ಮಾಡಬೇಕು ಅಂದ್ರೆ ಇಲ್ಲಿಂದ ಬ್ಲ್ಯಾಂಕ್ಸ್ ಅಟ್ಟೆ ಇದ್ದೀರಿ ಇಲ್ಲಿಂದ ಬ್ಲ್ಯಾಂಕ್ಸ್ ಅಟ್ಟೆ ಈ 3 ಜಾಗದಲ್ಲಿ ಇದ್ರೊಳಗೆ ಹೆಂಗೆ ತುಂಬಿದ್ರು 3 ಜಾಗ ಒಂದೇ ಜಾಗದಾಗ ತಂದಿಲ್ಲ ಸೊ ಇಷ್ಟು ಮಾಡೋದು ನಾವು ಇಷ್ಟು ನೀವು ಮಾಡಬೇಕು ಈಗ ಇಲ್ಲಿ ಏನಾರ ಡೌಟ್ಸ್ ಅದೇ ಪಾಸ್ ಮಾಡಿ ಇಲ್ಲಿ ಏನಾರ ಡೌಟ್ಸ್ ಅದೇ ಒಂದೆರಡು ಫೋಟೋ ತೆಗಿದಿಲ್ಲ ನಮಗೆ ಯಾವುದೇ ಇಲ್ಲಿ ಸೂಚನೆ ಹೇಳ್ತಿಲ್ಲ ಟಿಪ್ಪಣಿ ಹೇಳ್ತಿದ್ರಲ್ಲ ಇದನ್ನ ನೋಡೋದು ಬರೀಬೇಕು ಹಂಗಲ್ರಿ ಆ ಕಾಲಮ್ದಾಗಲ್ಲಿ ಆ 3 ಕ್ವಶನ್ 1 ಮಾರ್ಕ್ಸ್ ಅಂತ ಹೇಳ್ತಿರಲ್ಲ ಆ 3 ಕ್ವಶನ್ 3 ಮಾರ್ಕ್ಸ್ ಅಂತಾರೆ ಏ 3 ಬೆಳೆಂಗಿಲ್ಲ ಹಾಕಿಲ್ಲ ಒಂದೊಂದು ಕ್ವಶನ್ ಈಸ್ ಕ್ವಶನ್ 1 ಮಾರ್ಕ್ಸ್ ಇಲ್ಲ ಇದು 3 ಕ್ವಶನ್ 1 ಮಾರ್ಕ್ಸ್ in the bracket shows marks outside the bracket shows the number of questions ಬರೆದಿಟ್ಟರೆ ಟಿಪ್ಪಣಿ ಕೌನ್ಸಿನ ಒಳಗಿರುವ ಸಂಖ್ಯೆಯು ಅಂಕಗಳನ್ನು ಗುರುತಿಸುತ್ತದೆ in the bracket number shows the marks number of marks outside the bracket number shows the number of questions ಗಳನ್ನು ಸೂಚಿಸುತ್ತದೆ ಕೌನ್ಸಿನ ಹೊರಗಿರುವ ಅಂಕೆಯು ಒಳಗದೇನೆ
ಕೌನ್ಸಿನಲ್ಲಿ ಇರುವ ಅಂಕೆಯು ಅಂಕಗಳನ್ನು ಸೂಚಿಸುತ್ತದೆ. ಇದು ಬೇರೆ ಬೇಕಾ ಟಿಪ್ಪಣಿ ಫಿಕ್ಸ್ ಇದು. ಅಲ್ಲಿ ಹೆಂಗೆ ಗ್ರಾಫ್ ಸ್ಕೇಲ್ ಬೀಳ್ತಾರಲ್ಲ ಇಲ್ಲಿ ಇದು ಫಿಕ್ಸ್ ಇದು. ಕೌನ್ಸಿನ ಹೊರಗಡೆ ಇರುವ ಅಂಕೆಯು ಕೌನ್ಸಿನ ಹೊರಗಿನ ಅಂಕೆಯು ಔಟ್ಸೈಡ್ ದ ಬ್ರಾಕೆಟ್ ಅಂಕೆ ಹೊರಗಿನ ಅಂಕೆಯು ಪ್ರಶ್ನೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಅಥವಾ ಪ್ರಶ್ನೆಗಳನ್ನು ಸೂಚಿಸುತ್ತದೆ. ಬರೆದ್ರೆ समझ में आया? आया जी? हाँ ನಿಮ್ನೆ ಮಿನಿಟ್ದಾಗ ನೀವು ಮಾಡಿದ್ರಾಗ ಅದನ್ನ ಹಾಕೋದು ಅದನ್ನ ಹಾಕ್ಬೇಕು. ಮತ್ತೆ ನೀವು ಏನಾರು ಮಾಡಿದ್ರೆ ಅದನ್ನು ನಾನು ಕೇಳೋಣ ನಾ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗಂಟ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿಲ್ಲ? ಯಾವ್ದು ಕೊಟ್ಟಿಲ್ಲ? 1 ಮಾರ್ಕ್ಸ್ದು ಕೊಟ್ಟಿಲ್ಲ. ನೀವು ಕೊಡಬಹುದು, ಅದೇ ನಿಮಗೆ ಬಿಟ್ಟಿರೋದು. ಎಲ್ಲಿ ಬೇಕಾದ್ರೂ ಕೊಡ್ಬೋದು ನೀವು, ಇಲ್ಲೇ ಕೊಡ್ಬೇಕಂತನೇನಿಲ್ಲ. ಗೊತ್ತಾಯ್ತಿಲ್ರಿ? ಮುಂದಿನ ಹಂತ ನೋಡೋಣ ಏನೈತೆ ಅನ್ನೋದ. ಅದಕ್ಕಿಂತ ಮೊದಲು ಇನ್ನೇನು ತಿಳಿಸ್ಲಿ ಹಾಂ ಇದನ್ನು ಹಾಕೋದೇ ಫಸ್ಟ್ ಹಾಕೋದಂದ್ರೆ ಫಸ್ಟ್ ಏನು ಮಾಡೋದು ಅಂತ ಹೇಳಿ ನಾನು ಫಸ್ಟ್ ವಿ ಮಸ್ಟ್ ಅಂಡ್ ಶುಡ್ ಯಾವುದು ಎಸ್ಸೆ ಟೈಪ್ ತಗೊಳ್ಳೋದು. ಎಸ್ಸೆ ಟೈಪ್ ಒಂದು ಕ್ವಶನ್ 4 ಮಾರ್ಕ್ಸ್ ಅದ. ಯಾವ ಸಬ್ ಯೂನಿಟ್ದಾಗ ಹಾಕಿದ್ರೆ ನೋಡ್ಬೇಕು ನಾವು, ಅಥವಾ ಯಾವ ಉದ್ದೇಶಕ್ಕೆ ಅದನ್ನು ಹಾಕೋದೇ ನಾವು. ಯಾವ ಉದ್ದೇಶಕ್ಕದ ಅಪ್ಲಿಕೇಶನ್ಗಿದೆ, ಅಪ್ಲಿಕೇಶನ್ ಉದ್ದೇಶದಾಗ ಹಾಕೋದ್ರೆ 4 ಮಾರ್ಕ್ಸ್ ಎಲ್ಲಿ ಬರಬೇಕು ಅಂದ್ರೆ ಎಸ್ಸೆ ಟೈಪ್ದಾಗ ಬರಬೇಕು. ಇನ್ನು ಯಾವ ಸಬ್ ಯೂನಿಟ್ 2ನೇ ಸಬ್ ಯೂನಿಟ್ದಾಗ ಅದ. 2ನೇ ಸಬ್ ಯೂನಿಟ್ ನೋಡೋದ್ರಿಂದ ಎಸ್ಸೆ ಟೈಪ್ ಎಲ್ಲಿ ನೋಡೋದ್ರೆ ಅಲ್ಲಿ ಏನು ಮಾಡ್ದ 1, 4 ನೀವು 4 ಹೊರಗಡೆ ಬೇರೆ ಒಳಗಡೆ ಬೇರೆ ನೀವು ಅದನ್ನ ನೋಟ್ ಬರೀಬೇಕು. ಮತ್ತೆ ನೋಟ್ ಬರೆಯುವ ಸರ್ ಇಲ್ಲೇ ಇದನ್ನು ಮಾಡ್ಬೇಕಂದ್ರೆ ಇಲ್ಲ, 4 ಹೊರಗೆ ಬರೋದು ಒಳಗೆ 1 ಬರೋದು ನಡೀತದ, ಏನು ಸಮಸ್ಯೆ ಇದೆ ತಿಳಿತದ. ಎಲ್ಲಿ ಬರಿಬೋದು ನೀವು ಬರೆದ್ರೆ ಇನ್ನು 2 ಮಾರ್ಕ್ಸ್ದು ಏನಿದಾವ ಅನ್ನೋದು ಗೊತ್ತು ಮಾಡ್ಕೋಬೇಕು. 2 ಮಾರ್ಕ್ಸ್ದು 3 ಕ್ವಶನ್ ಹಾಕ್ಬೇಕು. ನಾನು 3 ಕ್ವಶನ್ ಹಾಕ್ಬೇಕಂತಂದಾಗ ಯಾವ್ದ್ರೊಳಗೆ ಬಂದಿದ್ದು ನೋಡ್ಕೋಬೇಕು. ಇವು 2 ಚಾಪ್ಟರ್ನ ನೋಡ್ಬೇಕು. ನಾನು ಈ 2 ಚಾಪ್ಟರ್ನ ಮೇಲೆ ಜಾಸ್ತಿ ನಡೀತದ ಕೆಲಸ. 2 ಮಾರ್ಕ್ಸ್ ಎಲ್ಲೆಲ್ಲಿದಾವ ನೋಡ್ಕೋಬೇಕು. ನಾನು ಎಲ್ಲೆಲ್ಲಿದಾವ ಅಂತಂದಾಗ ಅಂಡರ್ಸ್ಟ್ಯಾಂಡಿಂಗ್ದಾಗ ಒಂದು ಕ್ವಶನ್ ಅದ, 3 ಅಲ್ಲಿದಾವ. ಅಂಡರ್ಸ್ಟ್ಯಾಂಡಿಂಗ್ದಾಗ 3 ಕ್ವಶನ್ ಅದಾವ ಅಂತಂದ್ರೆ ಇಲ್ಲಿ 3 ಕ್ವಶನ್ 6 ಮಾರ್ಕ್ಸ್ ಬರೆದ ಬಿಡದ. ಬೇಕಾದ್ರೆ ಅಲ್ಲೇ ಇತ್ತಂದ್ರ ಹಂಗಿತ್ತಂದ್ರ ಅದ್ರೊಳಗೆ ಮತ್ತೆ ಯಾವುದು 1 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸ್ ಇಲ್ಲ ಅಂತಂದಾಗ ಡೈರೆಕ್ಟ್ ಬರೆದು ಬಿಡೋದು. ಬರೆದು ಬಿಟ್ಟು ಇನ್ನು ಎಲ್ಲೆಲ್ಲಿದಾವ ನೋಡ್ಕೋಬೇಕು. ಆಮೇಲೆ ಸಬ್ ಯೂನಿಟ್ದಾಗ ಬರೋದು. ಸಬ್ ಯೂನಿಟ್ದಾಗ 4 ಕ್ವಶನ್ 5 ಮಾರ್ಕ್ಸ್ ಅಂತಂದ್ರೆ 1 ಮಾರ್ಕ್ಸ್ದು 3 ಅದಾವು, 2 ಮಾರ್ಕ್ಸ್ 1 ಇದೆ. ಹಂಗಾಗಿ ಏನು ಮಾಡೋದು ಸಬ್ ಯೂನಿಟ್ 1 ಹೋಗೋದೈತಿ. ಅಂಡರ್ಸ್ಟ್ಯಾಂಡಿಂಗ್ದಾಗ ಐತಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ, ಉದ್ದೇಶ ನೋಡ್ಕೋಬೇಕು, ಸಬ್ ಯೂನಿಟ್ ನೋಡ್ಕೋಬೇಕು. ಸಬ್ ಯೂನಿಟ್ 1 ಅಂಡರ್ಸ್ಟ್ಯಾಂಡಿಂಗ್ ಒಂದು ಕ್ವಶನ್ ಅದ 2 ಮಾರ್ಕ್ಸ್ ಅಂತ ಬರೆದು ಬಿಡ್ರಿ. ಆಮೇಲೆ ಸಬ್ ಯೂನಿಟ್ 2ದಾಗ 2 ಮಾರ್ಕ್ಸ್ ಇಲ್ಲೇ ಇಲ್ಲ ಅನ್ನೋದು ಗೊತ್ತಿದೆ ನಿಮ್ಗೆ. ಯಾಕೆ ಹೇಳಿ 1 4 ಮಾರ್ಕ್ಸ್ ಇದ್ದಾಗ ಇನ್ನು 3 ಆಬ್ಜೆಕ್ಟಿವ್ ಟೈಪ್ ನಾವು ಬರೆದ ಬಿಟ್ಟಿದ್ದೀರಿ. ಆಲ್ರೆಡಿ ಬರೆದ ಬಿಡ್ತೀರಿ, ಅದನ್ನು ಗೊತ್ತಾಗುತ್ತದೆ ಬರೆದ ಬಿಡ್ತೀರಿ. ಆಮೇಲೆ ಏನದ ಇಲ್ಲಿ 3 ಕ್ವಶನ್ 4 ಮಾರ್ಕ್ಸ್ ಅದಂದ್ರೆ ಇಲ್ಲಿ ಏನದ 2 ಮಾರ್ಕ್ಸ್ ಒಂದು ಕ್ವಶನ್ ಅದ. ಅದನ್ನ ಏನು ಮಾಡಬೇಕು ಸಬ್ ಯೂನಿಟ್ 3ದಾಗ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಿ, ಮತ್ತೊಂದು ಬರೀತೀರಿ, 1 ಕ್ವಶನ್ ಹಾಕ್ತೀರಿ. ಆಮೇಲೆ ಇಲ್ಲಿ 3 ಕ್ವಶನ್ 4 ಮಾರ್ಕ್ಸ್ ಅಂದ್ರೆ ಇಲ್ಲಿ 1 ಕ್ವಶನ್ 2 ಮಾರ್ಕ್ಸ್ ಇರ್ತದೆ. ಸೊ ಅದಕ್ಕೆ ಸಬ್ ಯೂನಿಟ್ 4 ಹೋಗ್ತೀರಿ, ಅಲ್ಲಿ 1 ಕ್ವಶನ್ 2 ಮಾರ್ಕ್ಸ್ ಇದು ಮುಗೀತದೆ. ಈ ಲೆವೆಲ್ ಮುಗ್ದ ಹೋಯ್ತು ನಿಮ್ಗೆ. ಆಮೇಲೆ ಇಲ್ಲಿ 1 ಮಾರ್ಕ್ಸ್ದು ಮಾಡೋದು. ಅವಾಗ 1 ಮಾರ್ಕ್ಸ್ ಏನು ಮಾಡ್ತೀರಿ ನಾಲೆಜ್ದಾಗ ಆದವ ಇದನ್ನ ಬರೋದನೋ ಇಲ್ಲ ಅಭ್ಯಂತರ ಇಲ್ಲ. ಫಸ್ಟ್ ಬರೋದನ್ನ ಆಮೇಲೆ ಡಿವೈಡ್ ಮಾಡ್ಕೊಳಕ್ ಬರ್ತದೆ. ಫಸ್ಟ್ 6 ಕ್ವಶನ್ ನಾವು ಸಬ್ ಯೂನಿಟ್ದಾಗ ಏನಿದಾವ ಇಲ್ಲಿ ಇದು 3 ಇದು ಅನಾಲಿಸಿಸ್ ಮಾಡಿ ಇಟ್ಕೋಬೇಕಾ ನೀವು.
ನಾ ಇಲ್ಲಿ ಬರೋದಿಲ್ಲ, ಇದು ಯಾವುದೇ ರಫ್ ಬೇರೆಂಗಿಲ್ಲ, ಇಲ್ಲಿ ಬೇರೆಂಗಿಲ್ಲ. ನೀವು ಅದನ್ನ ಬೇರೆ ಪೇಜ್ದಾಗ ಮಾಡ್ಕೋಬೇಕು. ಇಲ್ಲಿ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಅದು ಇವು 3 ಚಾರ್ಟ್ ಅಷ್ಟೇ ನೋಡ್ಬೇಕು ನಾವು. 3 ಪ್ಲಸ್ ಇದೊಂದು 4, ಅದಕ್ಕಾಗಿ ಬೆಳೆಯಂಗಿಲ್ಲ. ಇಲ್ಲೇನು ಗೊತ್ತದಲ್ಲ ನಿಮ್ಗೆ ಎಷ್ಟು ಕ್ವಶನ್ ಅದಾವ ಇಲ್ಲಿ? 3 ಕ್ವಶನ್ಸ್ ಅದಾವ. 3 ಕ್ವಶನ್ಸ್ ಅನ್ನ ಏನು ಮಾಡ್ತೀರಿ? ಹಾಕಿಬಿಡ್ತೀರಿ ಇಲ್ಲಿ, ಹೌದಿಲ್ಲ? ಆಮೇಲೆ ಇಲ್ಲಿ 3 ಕ್ವಶನ್ಸ್ ಅದಾವ, ಅವು 3 ಕ್ವಶನ್ಸ್ ಹಾಕಿರಿ, ನಾಲೆಜ್ ಮುಗಿದವಾಯ್ತು. ಆಮೇಲೆ ಇಲ್ಲಿ ಎಷ್ಟು ಕ್ವಶನ್ಸ್ ಅದಾವ? 3 ಕ್ವಶನ್ 4 ಮಾರ್ಕ್ಸ್ ಅಂದ್ರೆ 1 ಕ್ವಶನ್ 2 ಮಾರ್ಕ್ಸ್. ಇನ್ನೇನು ಉಳಿದು? ಇನ್ನು 2 ಕ್ವಶನ್ ಉಳಿದು. ಆ 2 ಕ್ವಶನ್ಸ್ ಅನ್ನ ಅಲ್ಲಿ ನೋಡ್ರಿ, ಅಪ್ಲಿಕೇಶನ್ದಾಗಂತೂ 1 ಕ್ವಶನ್ 1 ಬರ್ದಿದೆ. 1 ಕ್ವಶನ್ ಎಲ್ಲಿ ಹಾಕ್ತೀರಿ? ಅಪ್ಲಿಕೇಶನ್ದಾಗ 1 ಶಾರ್ಟ್ ಆನ್ಸರ್ ಹಾಕ್ತೀರಿ. ಹಾಕಿರಲಿಲ್ಲ 3rd ಯೂನಿಟ್ ಅಲ್ಲಿ 1 ಕ್ವಶನ್ ಹಾಕಿರಿ. ಆಮೇಲೆ ಸ್ಕಿಲ್ ಒಳಗೆ ನೋಡ್ರಿ 3 ಕ್ವಶನ್ 3 ಮಾರ್ಕ್ಸ್ ಅದಾವ. ಆಮೇಲೆ ಇಲ್ಲಿ ಹಾಕಿದ್ರಲ್ಲ, ಇಲ್ಲೂ ಹಾಕ್ತೀರಿ. ಲಾಸ್ಟ್ 4th ಯೂನಿಟ್ದಾಗ 2 ಕ್ವಶನ್ಸ್ ಅದಾವ, ಸೊ ಅಲ್ಲಿ 2 ಕ್ವಶನ್ ಹಾಕ್ತೀರಿ. ಸೊ ಇದೇ ಏನಂತಂದ್ರೆ ಬ್ಲೂ ಪ್ರಿಂಟ್. ಆಮೇಲೆ ಟೋಟಲ್ ಮಾಡಿದ್ರೆ ಅಷ್ಟು ಬರ್ತದಲ್ಲ, ಗೊತ್ತಾಯ್ತಲ್ಲ? ಇನ್ನೂ ಏನಾರ ಬೇಕೇನೆ? ಏನಾರು ಕೇಳೋದ್ರೆ ಈಗ ಕೇಳ್ಬೋದು ನಾನು. ಅಲ್ಲಿ ಬಂದಾಗಿದೆ. ಹಾಂ, ಅದ್ರ ಮುಂದಿನ ಭಾಗ ರೀ ಕ್ವಶನ್ ಬೇಕು. ಊಟ ಮಾಡಿ ಸ್ವಲ್ಪ ಇದೆ, 1-2 ಇದಾವೆ ಅಷ್ಟೇ. ಒಮ್ಮೆ ಊಟಕ್ಕೆ ಬಿಡೋಣ ರೀ. ಆಮೇಲೆ ಬ್ಲೂ ಪ್ರಿಂಟ್ ಅವ್ರಿಗೆ ಹಾಕಕ್ಕೆ ಸುಮ್ಮನೆ ರೀ, ಹಾಕಿದ ಮೇಲೆ ಇದು ಮಾಡಾಗುತ್ತೆ. ಬ್ಲೂ ಪ್ರಿಂಟ್ ಹಾಕಿದ ಮೇಲೆ ಏನು ಮಾಡ್ಬೇಕು ನೋಡಿ. ಇದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಎಡಿಟಿಂಗ್ ದಿ ಯೂನಿಟ್ ಟೆಸ್ಟ್. ಎಡಿಟಿಂಗ್ ದಿ ಯೂನಿಟ್ ಟೆಸ್ಟ್ ಏನು ಎಡಿಟ್ ಮಾಡೋದು ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಐಟಮ್ಸ್. ಐಟಮ್ಸ್ ಅಂದ್ರೆ ಇಲ್ಲಿ ಪ್ರಶ್ನೆಗಳು. ಐಟಮ್ ಅಂದ್ರೆ ವಸ್ತು ಅಲ್ಲ, ಇಲ್ಲಿ ಗೊತ್ತಾಯ್ತಿಲ್ಲ? ನಮ್ಮ ಎಜುಕೇಶನ್ ಒಳಗೆ ಐಟಮ್ ಅಂತಂದ್ರೆ ಏನು? ಪ್ರಶ್ನೆ. ಪ್ರಶ್ನೆಗಳನ್ನ ಏನು ಮಾಡಬೇಕು? ರಚಿಸಬೇಕು. ಬ್ಲೂ ಪ್ರಿಂಟ್ ಆದ್ಮೇಲೆ ರಚನೆ ಮಾಡಬೇಕು. ನೀವು ಎಷ್ಟು ಪ್ರಶ್ನೆ ತೆಗೆದಿರ್ಬೇಕು ಇವಾಗ, ಅದನ್ನ ಏನು ಮಾಡೋದು? ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಐಟಮ್, ಅವುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನಿನ್ನೆ ಬ್ಲೂ ಪ್ರಿಂಟ್ಗೆ ಸರಿ ಹೊಂದುವಂತಹ ಪ್ರಶ್ನೆಗಳನ್ನ, ಐಟಮ್ಸ್ಗಳನ್ನ ವಿಚ್ ಇಸ್ ಸುಟೇಬಲ್ ಫಾರ್ ಯುವರ್ ಟೆಸ್ಟ್ ಆರ್ ಯುವರ್ ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್, ಯು ಸೆಲೆಕ್ಟ್ ದಿ ಟೆಸ್ಟ್ ಐಟಮ್ಸ್. ಗ್ರೂಪಿಂಗ್ ಆಫ್ ಟೆಸ್ಟ್ ಐಟಮ್, ಅವ್ನು ಗ್ರೂಪ್ ಮಾಡಬೇಕು. ಹೆಂಗೆ ಗ್ರೂಪ್ ಮಾಡ್ತೀರಿ? ಸೆಕ್ಷನ್ಗಳಲ್ಲಿ ಅವ್ನು ಗ್ರೂಪ್ ಮಾಡಬೇಕು. ನೀವು ಕ್ವಶನ್ ಪೇಪರ್ ಎಷ್ಟು ಸೆಕ್ಷನ್ ಇರಬೇಕು? ಅಲ್ಲ, 3 ಟೈಪ್ಸ್ ಆಫ್ ಕ್ವಶನ್ಸ್ ಇದಾವೆ. ಅಲ್ಲಿ 3 ಸೆಕ್ಷನ್ ಇರ್ಬೋದು. 3 ಸೆಕ್ಷನ್ದೊಳಗೆ ಮತ್ತೆ ABCD ಮಾಡಬೇಕು ಬರ್ತದೆ. ಹೇಳ್ತೇನೆ ನಿಮ್ಗೆ ಹೆಂಗೆ ಮಾಡೋದು ಅಂತ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಆಫ್ ಎಕ್ಸಾಮಿನಿ ಅಂದ್ರೆ ಯಾರು? ಎಕ್ಸಾಮಿನಿ ಯಾರು? ಯಾರು ಪರೀಕ್ಷೆ ಇರ್ತಾರಲ್ಲ ನಿಮ್ಮ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಎಕ್ಸಾಮಿನಿ, ಪರೀಕ್ಷಾರ್ಥಿ ಅಂತ ಹೇಳ್ತೀವಿ ನಾವು. ಆ ಪರೀಕ್ಷಾರ್ಥಿಗೆ ಏನು ಮಾಡಬೇಕು? ಕೆಲವೊಂದು ಸೂಚನೆಗಳನ್ನ ಕೊಡ್ಬೇಕು. ಅದು ಹೇಳ್ತೇನೆ, ಯಾವಾಗ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಿರಲ್ಲ ಅವಾಗ ಹೇಳ್ತೀನಿ. ಈಗ ಭಾಳ ತಲೆ ಹಾಕೋಬೇಡ್ರಿ. ಒಂದು 4 ಸೂಚನೆಗಳಿದಾವ. ಆ 4 ಸೂಚನೆಗಳನ್ನ ಕಂಪಲ್ಸರಿ ಕ್ವಶನ್ ಪೇಪರ್ದಾಗ ಹಾಕೋದ. ಆಮೇಲೆ ಓರಲಿ ಹೇಳೋದು ಬೇರೆ ಇಲ್ಲ, ಅದನ್ನ ಹೇಳ್ತೇನೆ. ಆಮೇಲೆ ಸೆಕ್ಷನ್ ಆಫ್ ದಿ ಕ್ವಶನ್ ಪೇಪರ್ ನೋಡ್ರಿ, ಅಲ್ಲಿ ಗ್ರೂಪ್ ಮಾಡಬೇಕು. ಅಂದ್ರೆ ಗುಂಪುಗಳನ್ನಾಗಿ, ಯಾವ ಗುಂಪುಗಳು? ಈ ಗುಂಪುಗಳು. ಆಮೇಲೆ ಸೆಕ್ಷನ್ ಬೇರೆ ಬೇರೆ. ಇದರಲ್ಲಿ ಮತ್ತೆ ಗ್ರೂಪ್ ಬೇರೆ ಅದಾವ, ಗೊತ್ತಿಲ್ಲ ನಿಮ್ಗೆ. ಬಂಧಿಸಿ ಬೇರೆ ಇರಿ, ಬಿಟ್ಟ ಸ್ಥಳ ತುಂಬಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಗುಂಪಿಗೆ ಸೇರದ ಪದ ಅನುಕ್ರಮವಾಗಿ ಜೋಡಿಸಿರಿ. ಆಬ್ಜೆಕ್ಟಿವ್ ಟೈಪ್ ಇಲ್ಲಿ ಅವು ಬರ್ತಾವ, ABCD ಅವನು ಕೊಡ್ಬೋದು. ಸೆಕ್ಷನ್ B ಶಾರ್ಟ್ ಆನ್ಸರ್, ಸೆಕ್ಷನ್ A ಆಬ್ಜೆಕ್ಟಿವ್ ಟೈಪ್,
ಸೆಕ್ಷನ್ ಬಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇರಬೇಕು. ಸೆಕ್ಷನ್ ಸಿ ಎಸ್ಸೆ ಟೈಪ್ ಆನ್ಸರ್ ಕ್ವಶನ್ ಇರಬೇಕು. 3 ಸೆಕ್ಷನ್ಸ್ ಆರ್ ದೇರ್. ಪ್ರಿಪೇರಿಂಗ್ ಅ ಮಾರ್ಕ್ಸ್ ಸ್ಕೀಮ್ ಅಂಡ್ ಸ್ಕೋರಿಂಗ್ ಕೀ. ಮುಂದಿನ ಹಂತ ಏನು ನೋಡ್ಬೇಕು? ಮಾರ್ಕಿಂಗ್ ಸ್ಕೀಮ್ ಅಂಡ್ ಸ್ಕೋರಿಂಗ್ ಕೀ. ಮಾರ್ಕಿಂಗ್ ಸ್ಕೀಮ್ ಅಂದ್ರೆ ಏನು? ಮಾದರಿ ಉತ್ತರ ಪತ್ರಿಕೆ ಏನು ಕ್ವಶನ್ ಪೇಪರ್ ತೆಗೆದಿರಿ ಆ ಉತ್ತರ ಪತ್ರಿಕೆ ಹೆಂಗಿರ್ಬೇಕು ಅಂತಂದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಅದ. ನೀವು ನಾಳೆ ಹಾಕುವಾಗ ಕೂಡ ಅದಕ್ಕೆ ಬಾಕ್ಸ್ ಹಾಕ್ಲೇಬೇಕು. ನೀವು ಕಂಪಲ್ಸರಿ ಬಾಕ್ಸ್ ಹಾಕಬೇಕು. ಮಾದರಿ ಉತ್ತರ ಪತ್ರಿಕೆ, ಮಾಡೆಲ್ ಕೀ ಆನ್ಸರ್, ಮಾಡೆಲ್ ಕೀ ಅಂಡ್ ಮಾರ್ಕಿಂಗ್ ಸ್ಕೀಮ್. ಮಾರ್ಕಿಂಗ್ ಸ್ಕೀಮ್ ಅಂತ ಹಾಕ್ತೀರಿ ನೀವು. ಹಾಕಿದ ನಂತರ ಏನ್ ಮಾಡ್ತೀರಿ? ಇಲ್ಲಿ ಕ್ವಶನ್ ನಂಬರ್ ಇಲ್ಲಿ 1 to 14 ಕ್ವಶನ್ಸ್ ಇರ್ತಾವ. ಆ ಕ್ವಶನ್ ಇಲ್ಲಿ ಏನಾಗಬೇಕಂತಂದ್ರೆ ಕೀ ಆನ್ಸರ್ ಇರಬೇಕು. ಕೀ ಆನ್ಸರ್ ಇಲ್ಲಿ ಮಾರ್ಕ್ಸ್ ಅಲೋಟೆಡ್ ಇದು ಬಾಕ್ಸ್ ಆಗ ಬರಬೇಕು. ಇಲ್ಲಿ ಉತ್ತರ ಬರಬೇಕು, ಇಲ್ಲಿ ಮಾರ್ಕ್ಸ್ ಬರಬೇಕು. ಗೊತ್ತಾಯ್ತಲ್ಲ? 1ನೇ ಪ್ರಶ್ನೆಗೆ 1 ಅಂಕ, 2ನೇದಕ್ಕೆ 1 ಅಂಕ, 3ನೇದಕ್ಕೆ 1 ಅಂಕ, 8ನೇದಕ್ಕೆ 11ನೇದಕ್ಕೆ 2 ಅಂಕ, 14ನೇದಕ್ಕೆ 4 ಅಂಕ ಹಿಂಗೆ ಕೊಡೋದು. ಆ 4 ಅಂಕ ಹೆಂಗೆ ಕೊಡೋದು? ನೀವು ಪ್ರಶ್ನೆಗಳು ಕೇಳೋ ರೀತಿಯಾಗಿ ಇರ್ತದೆ. ಅಲ್ಲಿ 2 + 2 ಇರ್ಬೋದು, 1 + 1 + 2 ಇರ್ಬೋದು. ನೀವು ಹೆಂಗೆ ಅದು ಡಿಪೆಂಡ್ ಅಪಾನ್ ನೀವು ಕೇಳುವಂಥ ಪ್ರಶ್ನೆ ಆಧಾರದ ಮೇಲೆ ಇರ್ತದೆ. ಗೊತ್ತಾಗ್ತದಲ್ಲ? ಇಲ್ಲಿ 2 ಮಾರ್ಕ್ಸ್ ಇರ್ತಾವ. ಅಲ್ಲಿ 1 + 1 ಇರ್ಬೋದು, ಅಥವಾ ಹಾಫ್ ಪ್ಲಸ್ 1 + 1 ಹಿಂಗಿರ್ಬೋದು. ಗೊತ್ತಾಯ್ತಲ್ಲ? ಅದನ್ನ ಹೆಂಗೆ ಡಿವೈಡ್ ಮಾಡ್ತಾರೆ ಅದನ್ನ ನಿಮಗೆ ಬಿಟ್ಟದ. ಆಮೇಲೆ ಎಲ್ಲ ಯಾವುದು ತಲೆ ಕೆಡಿಸ್ಕೋಬೇಡ್ರಿ. 1 to 4 ಇಷ್ಟ ಇಟ್ಕೊರಿ. ಮುಂದೆ ಅದೆಲ್ಲ ದೊಡ್ಡದಾಗಿ ಮಾಡೋದು ಅಂತ. ಇದಾದ್ಮೇಲೆ ಏನು ಮಾಡಬೇಕು? ಮಾರ್ಕಿಂಗ್ ಸ್ಕೀಮ್ ಆದಮೇಲೆ ಅದನ್ನು ಕೊಡಬೇಕು ನೀವು. ಕನ್ಸ್ಟ್ರಕ್ಷನ್ ಆಫ್ ಐಟಮ್ ಅಂತಂದ್ರೆ ಅ ಟೀಚರ್ ಮಸ್ಟ್ ಕನ್ಸ್ಟ್ರಕ್ಟ್ ಆರ್ ಪ್ರಿಪೇರ್ ನಂಬರ್ ಆಫ್ ಕ್ವಶನ್ಸ್ ಆನ್ ದಿ ಯೂನಿಟ್. ಎಷ್ಟು ಕ್ವಶನ್ಸ್ ಬೇಕು ಅನ್ನೋದನ್ನ ಗೊತ್ತದ ನಿಮ್ಗೆ. ಎಷ್ಟು ಕ್ವಶನ್ ಬೇಕು? 14 ಕ್ವಶನ್ ಬೇಕು ನಿಮ್ಗೆ. 14 ಕ್ವಶನ್ ಬೇಕು ಅಂತಂತಂದ್ರೆ ನೀವು 28 ಕ್ವಶನ್ ರೆಡಿ ಮಾಡಿಕೊಳ್ಬೇಕಿಲ್ಲ. ಯಾಕೆ ಹೇಳಿ? ವಿಚ್ ಇಸ್ ಸುಟೇಬಲ್, ಯಾವ್ದು ಯೂನಿಟಲ್ಲಿ ಯಾವ್ದು ಬರ್ತದೆ ಅನ್ನೋದು ನೀವು ಹಾಕಬೇಕಲ್ಲ. ಬೇಸ್ಡ್ ಆನ್ ಸಬ್ ಯೂನಿಟ್ ಆ್ಯಂಡ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಅದಕ್ಕೆ ಹೆಚ್ಚಿಗೆ ಕ್ವಶನ್ ಇರಬೇಕು. ದ ಐಟಮ್ ಮಸ್ಟ್ ಬಿ ಆಫ್ ವೆರೈಟಿ. ಬೇರೆ ಬೇರೆ ವಿಧಗಳಲ್ಲಿ ಇರಲಿ, ಒಂದೇ ಟೈಪ್ ಎಲ್ಲ ಕ್ವಶನ್ ಬೇಡ. ವೆರೈಟಿ ಆಫ್ ಕ್ವಶನ್ಸ್ ಇರಬೇಕು. ಲೈಕ್ ಎಸ್ಸೆ ಟೈಪ್, ಶಾರ್ಟ್ ಆನ್ಸರ್ ಆ್ಯಂಡ್ ಆಬ್ಜೆಕ್ಟಿವ್ ಈ ಥರ ಇರಲಿ. ದ ಕನ್ಸ್ಟ್ರಕ್ಷನ್ ಆಫ್ ಟೆಸ್ಟ್ ಐಟಮ್ ಇಟ್ ಈಸ್ ನೆಸೆಸರಿ ಟು ಐಡೆಂಟಿಫೈ ದ ಆಬ್ಜೆಕ್ಟಿವ್ಸ್. ಯಾಕೆ ಇರಬೇಕು ಹೇಳಿ? ಉದ್ದೇಶಗಳನ್ನು ಗುರುತಿಸುವಂತದಕ್ಕಾಗಿ ಇರಬೇಕು. ಆ್ಯಂಡ್ ಇಟ್ಸ್ ಸ್ಪೆಸಿಫಿಕೇಶನ್ಸ್ ನಿರ್ದಿಷ್ಟಿಕೆಗಳು ಇರಲಿ. ಅದಕ್ಕೆ ಯಾವ ಆಬ್ಜೆಕ್ಟಿವ್ಸ್ ಬೇರ್ತೀರಿ, ಕ್ವಶನ್ಸ್ ಬೇರ್ತೀರಿ, ಅದಕ್ಕೆ ನಿರ್ದಿಷ್ಟಿಕೆ ಬೇಕು. ಯಾಕಂತಂದ್ರೆ ಮುಂದೆ ಅನಾಲಿಸಿಸ್ ಮಾಡೋದು, ಐಟಮ್ ಅನಾಲಿಸಿಸ್ ಅದನ್ನು ವಿಶ್ಲೇಷಣೆ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಅದನ್ನು ಮಾಡಬೇಕು. ಮುಂದೆ ದ ಐಟಮ್ ಶುಡ್ ಓವರ್ ಆಲ್ ಸಬ್ಜೆಕ್ಟ್ ಯೂನಿಟ್. ಪ್ರಶ್ನೆಗಳು ಏನಂತಂದ್ರೆ ಇಡೀ ಘಟಕಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅನ್ನುವಂಥದ್ದು. ಗೊತ್ತಾಯ್ತಲ್ಲ? ಈಗ ಗೊತ್ತದ ನಿಮ್ಗೆ. ಅದು ಕೂಡ ಹೇಳ್ತಾ ಇದ್ದೀನಿ ಮುಂದೆ ಸರ್. ಸೆಲೆಕ್ಷನ್ ಹೆಂಗೆ ಮಾಡ್ಬೇಕು ನೋಡಿ. ರೆಲೆವೆಂಟ್ ಐಟಮ್ ಅನ್ನ ಯಾವುದು ಸೂಕ್ತವಾದಿದೆ ಅದನ್ನೇನು ಮಾಡಬೇಕು? ತಗೋಬೇಕು. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಕಂಟೆಂಟ್ ಕವರೇಜ್ ಟೈಪ್ ಆಫ್ ಕ್ವಶನ್ಸ್. ಎಷ್ಟು ಕಂಟೆಂಟ್ ಅನ್ನು ಕವರ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಒಂದು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಏನು ಮಾಡಬೇಕು? ತಗೋಬೇಕು. ದೇ ಶುಡ್ ಹ್ಯಾವ್ ಸ್ಕೋರಿಂಗ್ ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್. ಅದು ಕೂಡ ಏನಾಗಿರಬೇಕು? ಇರಬೇಕು. ಯಾಕೆ ಅಂತಂದ್ರೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ. ಉತ್ತರ ನಿಮ್ಗೆ ಅದು ಗೊತ್ತಿರಬೇಕು ಅಂತ ಹೇಳಿದೆ ನಾನು. ಮುಂದೆ ಸರ್ ಗ್ರೂಪ್ ಆಫ್ ಟೆಸ್ಟ್ ಐಟಮ್ ಹೆಂಗೆ ಗ್ರೂಪ್ ಮಾಡ್ತೀರಿ? ಡಿಫರೆಂಟ್ ಕ್ಯಾಟಗರಿ ಒಳಗೆ ಟೈಪ್ ಆಫ್ ಟೆಸ್ಟ್ ಐಟಮ್. ಆ ಪ್ರಶ್ನೆ ವಿಧಾನವನ್ನು ನೋಡ್ಕೊಂಡು ಏನು ಮಾಡ್ತೀರಿ ಅದನ್ನು ಆ ಗ್ರೂಪಿಗೆ ಸೇರಿಸ್ತೀರಿ. ನಾನು ಹೇಳಿದೆ ನೀವೆಲ್ಲ ಮಿಕ್ಸ್ ಮಾಡಿರಿ ನೋಡಿ. ಬಿಟ್ಟ ಸ್ಥಳ ಹಾಕಿರಿ, 1 ಮಾರ್ಕ್ಸ್ ಹಾಕಿರಿ, ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಹಾಕಿರಿ. ಅವನ್ನೇನು ಮಾಡಬೇಕು? ಒಂದೊಂದೇ ಕಡೆ ಏನು ಮಾಡಬೇಕು? ಹಾಕಬೇಕು. ಈಗ ನೀವಲ್ಲಿ 10 ಪ್ರಶ್ನೆ ಇದಾವೆ. ಇವು 10 ಅನ್ನ 5 ಗುಂಪುಗಳಲ್ಲಿ ನಾವು ಹಾಕ್ಬೋದಾ? 2 ಬಹು ಆಯ್ಕೆ ಕೊಡೋದು, 2 ಬಿಟ್ಟ ಸ್ಥಳ ಕೊಡೋದು, 2 ಹೊಂದಿಸಿ ಬೇರೆ ಕೊಡೋದು, 2 ಗುಂಪಿಗೆ ಸೇರದ ಪದ ಕೊಡೋದು, ಇನ್ನೊಂದು ವರ್ಗೀಕರಿಸಿರಿ ಹೋಲಿಕೆ ವ್ಯತ್ಯಾಸ ಕೊಡ್ರಿ, ಹಂಗೆ 2 ಕೊಡ್ಬೋದು. ಹಂಗೂ ಮಾಡಲಿಕ್ಕೆ ಬರ್ತದೆ. ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಒಟ್ಟೆ 2 ಟೈಪ್ ಇಡಿ. 2 ಟೈಪ್ ಇಡಿ. ಒಂದು 5 ಕ್ವಶನ್ ಒಂದು ಟೈಪ, ಇನ್ನೊಂದು 5 ಕ್ವಶನ್ ಇನ್ನೊಂದು ಟೈಪ. ಸಾಕಷ್ಟ 2 ಟೈಪ್ ಮಾಡಿರಿ. ಅದರ ಬೇರೆ ಬೇರೆ ವೆರೈಟಿ ಒಳಗೆ ಮಾಡಿರಿ. ನಾನು ಹೇಳಿದೆ ಈಗ
ಒಂದು ಹಂತದ ಪ್ರಶ್ನೆಗಳು 9 ಟೈಪ್ಸ್ ಇದಾವೆ. 9 ಟೈಪ್ದಾಗ ಯಾವ್ದಾದ್ರು 2 ವಿಧಾನ ಆಯ್ಕೆ ಮಾಡ್ಕೊಳ್ರಿ, ಅವ್ನು ಮಾಡಿರಿ. ಅದ್ರ ಅಥವಾ ಒಂದು ಬಿಡ್ರಿ, 8 ಅದಾವ. ಸರಿ ತಪ್ಪು ತಗೋಬೇಡ್ರಿ, ಟ್ರೂ ಆರ್ ಫಾಲ್ಸ್ ತಗೋಬೇಡ್ರಿ. ಯಾವುದೇ ಸಬ್ಜೆಕ್ಟ್ದಾಗ ಟ್ರೂ ಆರ್ ಫಾಲ್ಸ್ ಅನ್ನು ಬಿಟ್ಬೇಡ್ರಿ. ದೆನ್ ಇನ್ಸ್ಟ್ರಕ್ಷನ್ ಆಫ್ ಎಕ್ಸಾಮಿನಿಂಗ್, ಪರೀಕ್ಷಾರ್ಥಿಗೆ ಏನು ಸೂಚನೆ ಕೊಡಬೇಕು ಅಂತಂತಂದ್ರೆ 2 ಜನರಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಅಂತ ಕೊಡೋದು ಇರ್ತದೆ. ಏನಿದೆ ನೋಡ್ರಿ, ದಿಸ್ ಪೇಪರ್ ಹ್ಯಾವ್ 3 ಸೆಕ್ಷನ್ಸ್, 3 ಸೆಕ್ಷನ್, 2 ಅಥವಾ 3 ಸೆಕ್ಷನ್ ಅಂತ ಹೇಳ್ತಾರೆ ಅವ್ರ. ನಾವು 3 ಸೆಕ್ಷನ್ ABC 3 ಸೆಕ್ಷನ್ ಕೊಡೋಣ. ಹೆಂಗೆ ಹೇಳಿ ನಾನು, A ಸೆಕ್ಷನ್ ಯಾವುದು ಆಬ್ಜೆಕ್ಟಿವ್ ಟೈಪ್, B ಸೆಕ್ಷನ್ ಇಸ್ ಶಾರ್ಟ್ ಆನ್ಸರ್, ಥರ್ಡ್ ಒನ್ ಎಸ್ಸೆ ಟೈಪ್ ಆನ್ಸರ್. ಆಲ್ ಕ್ವಶನ್ಸ್ ಇನ್ ದಿ ಸೆಕ್ಷನ್ ಈಸ್ ಕಂಪಲ್ಸರಿ. ಎಲ್ಲ ಪ್ರಶ್ನೆಗಳು ಕಡ್ಡಾಯ, ಎಲ್ಲ ಸೆಕ್ಷನ್ಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಅನ್ನೋದನ್ನ ಕೊಡ್ರಿ. ಯಾಕಂದ್ರೆ ಆ ಚಾಯ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕಾಗಿ ಅಬೌಟ್ ಟೈಮ್, ಮೀಡಿಯಮ್ ಆಫ್ ಆನ್ಸರಿಂಗ್ ಅದನ್ನು ಕೊಡ್ರಿ ಅಂತ. ಟೈಮ್ ಕೊಡ್ರಿ ಅವರಿಗೆ, ಅದರ ಜೊತೆಗೆ ಯಾವ ಮೀಡಿಯಮ್ದಾಗ ಬರೀಬೇಕು ನಾವು. ನಿಮ್ಮ ಕ್ವಶನ್ ಪೇಪರ್ ಮೀಡಿಯಮ್ ಗೊತ್ತಾಗ್ತಲ್ಲ, ಅದರಲ್ಲೇ ಅವ್ರು ಬರೀತಾರೆ, ಅದು ಇರ್ತದೆ. ಸ್ಪೆಸಿಫಿಕೇಶನ್ ಅದು ಕೆಲವೊಂದು ಇದಾವೆ, ಇನ್ನೂ ಕೆಲವೊಂದು ಅಲ್ಲಿ ಕ್ವಶನ್ ಪೇಪರ್ದಾಗ ಕೊಡೋದು ಸರ್. ನೆಕ್ಸ್ಟ್ ಇದು ಸೇಮ್ ಬರ್ತದೆ ಗ್ರೂಪಲ್ಲಿ. ಏನೇನು ಆಬ್ಜೆಕ್ಟಿವ್ ಟೈಪು, ಶಾರ್ಟ್ ಆನ್ಸರ್ ಅದೇ ಹೇಳಿದೆ, ಅದೇ ಇದೆ. ಮುಂದೆ ಸರ್ ಪ್ರಿಪೇರಿಂಗ್ ಮಾರ್ಕಿಂಗ್ ಸ್ಕೀಮ್ ಅದು ಹೆಂಗೆ ಮಾಡಬೇಕು ಅನ್ನೋದನ್ನ ಅದನ್ನು ಹೇಳಿದೆ ನನಗೆ, ಆ ಥರ ಮಾಡಿರಿ. ಓಕೆ ಸರ್. ನೆಕ್ಸ್ಟ್ ಇನ್ನು ಇದೊಂದು C ಪಾರ್ಟ್ ಏನಿದೆ ಅಂತಂದರೆ, A ಪಾರ್ಟಲ್ಲಿ ಟೆಸ್ಟ್ ಆಯ್ತು, B ಪಾರ್ಟಲ್ಲಿ ಅದನ್ನ ಮಾಡೋದು, C ಪಾರ್ಟಲ್ಲಿ ಕ್ವಶನ್ ವೈಸ್ ಅನಾಲಿಸಿಸ್, ಪ್ರಶ್ನೆ ಆಧಾರಿತ ವಿಶ್ಲೇಷಣೆ ಮಾಡಬೇಕು. ಹೆಂಗೆ ಮಾಡೋದು ಅನ್ನೋದು ನೋಡ್ತೇವೆ. ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದಿ ಟೆಸ್ಟ್, ವಿಮರ್ಶಾತ್ಮಕವಾಗಿ ಆ ಟೆಸ್ಟನ್ನು ಹೆಂಗೆ ಮಾಡಿದ್ದೀರಿ ಅನ್ನೋದು ನೋಡೋದು. ಕ್ವಶನ್ ವೈಸ್ ಅನಾಲಿಸಿಸ್ ಅದು ಯಾವಾಗ ಹೇಳ್ತೇನೆ ಅಂತಂದ್ರೆ, ನಿಮಗೆ ಯಾವಾಗ ನೀವು ಕಂಡಕ್ಟ್ ಮಾಡ್ಕೊಂಡು ಹೊಳ್ಳಿ ಬರ್ತಿರಲ್ಲ ಅವಾಗ ಹೇಳ್ತೇನೆ ನಾನು. ಅದು ಡಿಫಿಕಲ್ಟಿ ಲೆವೆಲ್ ಆಫ್ ಚಾರ್ಟ್ ಅಂತ ಒಂದಿದೆ ಮುಂದೆ ಸರ್. ಕ್ವಶನ್ ವೈಸ್ ಹೆಂಗಂದ್ರೆ ಈ ಥರ ಇದೆ, ಇದು ಟೇಬಲ್ ಇದೆ, ಬಂದ ನಂತರ ಅಂತ ಹೇಳ್ತೇನೆ. ಅದನ್ನ ಮಾಡೋಣ. ಎಕ್ಸಾಮ್ ತೊಗೊಂಡು ಟೆಸ್ಟ್ ತೊಗೊಂಡು ರಿಸಲ್ಟ್ ರೆಡಿ ಮಾಡ್ಕೊಂಡು ಬರಬೇಕಿಲ್ಲ, ಅವಾಗ ಇದನ್ನು ಡಿಸ್ಕಸ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ. ನಾ ಇಲ್ಲ ಅಂದ್ರೂ ಭೀ ನೀವು ನನಗೆ ಅದನ್ನ ಹೇಳ್ದಂತ ಹೇಳ್ಬೇಕು. ನಾನು ನನಗೆ ನೆನಪಿರೋದಿಲ್ಲ, ನೀವೇ ನೆನಪು ಮಾಡಿಸ್ಬೇಕದ, ನೆನಪು ಮಾಡಿಸಿದನ್ನು ಹೇಳ್ಬೇಕು. ಯಾಕಂದ್ರೆ 10 ಮಾರ್ಕ್ಸ್ ಬರಬೇಕು. 10 ಮಾರ್ಕ್ಸ್ಗೆ ಏನದ ಅಂತಂದ್ರೆ ಅದು ಅಸೈನ್ಮೆಂಟ್ ಇದೆ ಹೇಳಿದಾರಲ್ಲ ಸರ್, 10 ಮಾರ್ಕ್ಸ್ ಅದ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಇದನ್ನು ಮಾಡ್ಬೇಕು. ನಾಳೆ ಎಕ್ಸಾಮ್ದಾಗೂ ಬರ್ತದೆ ಮುಂದೆ ಸರ್. ಅಡ್ಮಿನಿಸ್ಟ್ರೇಟಿಂಗ್ ಟೆಸ್ಟ್ ಅದನ್ನ ಏನು ಮಾಡಬೇಕು, ನಿರ್ವಹಣೆ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ಏನು ಮಾಡಬೇಕು, ಟೆಸ್ಟನ್ನು ಹೋಗಿ ಶಾಲೆಗೆ ತೊಗೋಬೇಕು ಅನ್ನೋದು ಮುಂದೆ ಸರ್. ಈದಾಗೇನು ಸ್ಕೋರ್ದ ಆನ್ಸರ್ ಸ್ಕ್ರಿಪ್ಟ್ ಪರೀಕ್ಷೆ ತೊಗೋತೀರಿ, ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದ ಮೇಲೆ ಅದು ಸ್ಕೋರ್ ಮಾಡಬೇಕು. ಐಟಮ್ ಅನಾಲಿಸಿಸ್ ಆಫ್ಟರ್ ದಿ ಟೆಸ್ಟ್. ಆಫ್ಟರ್ ದಿ ಟೆಸ್ಟ್ ಏನು ಮಾಡಬೇಕು ನೋಡಿ, ಅದೇ ಈಗಿನ ತೋರಿಸಿನ ಹಾಗೆ ಇರ್ತದ. ಸ್ಟ್ಯಾಟಿಸ್ಟಿಕಲ್ ಟ್ರೀಟ್ಮೆಂಟ್, ಈಗೇನು ನಾ ಸ್ಟ್ಯಾಟಿಸ್ಟಿಕ್ ಯಾವ್ದು ನೋಡ್ರಿ, ಇದಾದಮೇಲೆ ಇದು ಟ್ರೀಟ್ಮೆಂಟ್ ಕೊಡಬೇಕು. ಯಾವ್ದ್ರೊಳಗ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಬೇಸ್ಡ್ ಆನ್ ಕ್ವಾರ್ಟೈಲ್ ಪಾಯಿಂಟ್ಸ್, ಚತುರ್ಥಕ ವಿಚಲನೆಗಳು ಅಂತೆಲ್ಲ ಬರ್ತಾವೆ, ಅದನ್ನು ಕೊಡೋದು. ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಯಾವ್ಯಾವ ಯಾವ್ಯಾವ ಅನ್ನಿದ್ದು ಯಾವುದು ಅನ್ನಿದ್ದು ಯಾವುದು ಅನ್ನಿದ್ದು ಯಾವುದು ಸರಾಸರಿ ಸರಾಸರಿ ಇಂಗ್ಲೀಷ್ನಾಗ ಏನಂತ ಹೇಳಬೇಕು ಮೀನ್. ಸೆಕೆಂಡ್ ಒನ್ ಮೀಡಿಯನ್ ಮಧ್ಯಾಂಕ. ಥರ್ಡ್ ಒನ್ ಈಸ್ ಮೋಡ್ ನಾಟ್ ಮೂಡ್, ಮೋಡ್ MOD ಮೋಡ್. ಬಹುಲಕ ಬಹುಲಾಂಕ ಅಂತ ಅದನ್ನು ಕೊಡಬೇಕು. ಆಮೇಲೆ ಕ್ವಾರ್ಟರ್ ಡಿವಿಷನ್ ಅಂತಂದರೆ 4 ಚತುರ್ಥಕ ವಿಚಲನೆಗಳು ಬರ್ತವೆ, ಅದನ್ನು ಮಾಡಬೇಕು. ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಹಿಸ್ಟೋಗ್ರಾಮ್. ಹೀಗೆ ಇದನ್ನ ನೋಡೋದು. ಸಿ ಮೂರನೇ ಗೊತ್ತಾಯ್ತಲ್ಲ, ಇದನ್ನು ನೋಡೋದೇ ನಾವು. ಆಮೇಲೆ ಇವನು ನೋಡೋದು 1 ಅಂತ ಹೋಗೋತಕ ಇದು ಮುಗಿತೈತಿ, ಅದು ಸ್ಟಾರ್ಟ್ ಇರ್ತದೆ. ಗೊತ್ತಾಗ್ತದಲ್ಲ, ಇವು ನೆನ್ಪಿಟ್ಕೋ. ಇದು ಮಾಡಿದರೆ ಒಂದು ಅಂತಕ್ಕೆ ಬರ್ತದೆ. ಇದರಲ್ಲಿ ಹೆಲ್ಪ್ ಏನಾಗ್ತದೆ ನಮ್ಗೆ, ಇದನ್ನು ಮಾಡೋದ್ರ ಹೆಲ್ಪ್ ಏನು ಟೀಚರ್ಗೆ ಅಂತಂದ್ರೆ, ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ಕಲ್ತಾನೆ, ವಿದ್ಯಾರ್ಥಿ ಸಾಧನೆಗಳು ಏನು ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಅವನ ವೀಕ್ನೆಸ್ಗಳೇನು, ಹೌ ಮಚ್ ವೀಕ್ನೆಸ್, ಎಷ್ಟು ವೀಕ್ನೆಸ್ ಅನ್ನೋದು ತಿಳ್ಕೊತೀರಿ ನೀವು. ಆ ವಿದ್ಯಾರ್ಥಿ ಮಾರ್ಕ್ಸ್ ತಗೋತಾನ, ಮಾರ್ಕ್ಸ್ ಎಷ್ಟು ತೊಗೊಂಡಾನ ಅದ್ರ ಮೇಲೆ ಗೊತ್ತಾಗ್ತದೆ. ಸ್ಟ್ರೆಂತ್ ಏನು ಅನ್ನೋದಲ್ಲ, ಹೌದಿಲ್ಲ, ಅವ ಸ್ಕೋರ್ ಎಷ್ಟು ಮಾಡ್ತಾನೆ ಅದ್ರ ಮೇಲೆ ಇರ್ತದೆ. ಹೆಲ್ಪ್ ಟು ಕ್ಲಾಸಿಫೈಯಿಂಗ್ ದಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನ ವರ್ಗೀಕರಣ ಮಾಡಲಿಕ್ಕೆ. ಇದು ಒಂದು ಗುಂಪು, D ಗುಂಪು, C ಗುಂಪು, B ಗುಂಪು, A ಗುಂಪು. ಎಕ್ಸಲೆಂಟ್, ಗುಡ್, ವೆರಿ ಗುಡ್, ಎವರೇಜ್, ಈ ಥರ ಗ್ರೂಪ್ ಮಾಡೋದಿರ್ತದೆ. ಅದು ಹೆಲ್ಪ್ ಆಗ್ತದೆ. ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್,
ನನ್ನ ಟೀಚಿಂಗ್ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮಕಾರಿಯಾಗಿ ಬೀರಿದೆ. ಹೌ ಮಚ್ ಎಫೆಕ್ಟ್ ಆನ್ ಯುವರ್ ಚಿಲ್ಡ್ರನ್. ಮೈ ಟೀಚಿಂಗ್, ನಿನ್ನ ಬೋಧನೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಜೊತೆಗೆ ಆಬ್ಜೆಕ್ಟಿವ್ಸ್ ಎಷ್ಟು ಸಾಧನೆ ಮಾಡಿದರೆ, ಉದ್ದೇಶವನ್ನು ಬರೆದಿರಲಿ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಬರೆದಿರೋ ಉದ್ದೇಶ. ಆ ಉದ್ದೇಶಗಳು ಇಲ್ಲಿರೋದನ್ನು ಇಲ್ಲೋ ಅನ್ನೋದು ಯಾವಾಗ ಗೊತ್ತಾಗ್ತದೆ? ಅನಾಲಿಸಿಸ್ ಮಾಡಿದ ಮೇಲೆ ಯಾವ ಉದ್ದೇಶದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಕರೆಕ್ಟ್ ಬರ್ತಾರೆ ಅನ್ನೋದು ಅಲ್ಲಿ ನೋಡ್ತೇವೆ ನಾವು. ಅದನ್ನು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್, ನಿರಂತರವಾಗಿ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಂಪ್ರೂವಿಂಗ್ ಈಸ್ ಟೀಚಿಂಗ್ ಎಫೆಕ್ಟಿವ್ಲಿ. ವಿದ್ಯಾರ್ಥಿಗಳ ರಿಸಲ್ಟ್ ಕಡಿಮೆ ಆಗಿತ್ತಂದ್ರೆ ನನ್ನ ಸುಧಾರಣೆ ಆಗಬೇಕಲ್ಲ, ನನ್ನ ಬೋಧನೆ ಪರಿಣಾಮಕಾರಿ ಆಗಬೇಕು, ಅದಕ್ಕಾಗಿ ನಾನು ಏನೇನು ಮಾಡಬೇಕು ಅನ್ನೋದು ಇದು ಗೊತ್ತಾಗ್ತದೆ. ಡೆವಲಪ್ಮೆಂಟ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಫೇಸಿಂಗ್ ಇನ್ ದಿ ಎಕ್ಸಾಮಿನೇಷನ್. ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸ್ತದೆ? ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ಮುಂದೆ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಅವ್ನು ರೆಡಿ ಆಗ್ತಾನೆ. ಅದಕ್ಕಾಗಿ ಯೂನಿಟ್ ಟೆಸ್ಟ್ ಮಾಡಿಸ್ಬೇಕು, ನೋಡಿ ಬರೆಸ್ಬೇಕು. ಹಾಂ, ಹೌದಿಲ್ಲ?